ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜನ್ ಮ್ಯಾಗಜಿನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಕ್ಲಾಸ್. ಸೊ ಈ ಒಂದು ಸೆಷನಲ್ಲಿ ನಾವು ಜುಲೈ ತಿಂಗಳಿನಲ್ಲಿ ಕವರ್ ಆಗಿರುವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲಿನ ಟಾಪಿಕ್ಸ್ಗಳನ್ನ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದರಲ್ಲಿ ಫಸ್ಟ್ ಟಾಪಿಕ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ, ಅಂದರೆ ಈ ತಳೀಯವಾಗಿ ಮಾರ್ಪಡಿಸಿದ ಸಸ್ಯಗಳು ಅಂತ. ಸೊ ಏನಕ್ಕೆ ಇದು ಸುದ್ದಿಯಲ್ಲಿದೆ ಅಂತಂದರೆ, ಸೊ ಇತ್ತೀಚೆಗೆ ಇಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಕ್ರಾಪ್ ಅಂತ ಬರುತ್ತೆ, ಅಂದರೆ GM ಮಸ್ಟರ್ಡ್ ಕ್ರಾಪ್ ಅಂತ ಹೇಳಿ. ಸೊ ಇದಕ್ಕೆ ಕೇಂದ್ರ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಅನುಮತಿಯನ್ನು ಕೊಟ್ಟಿರ್ತಾರೆ. ಅಂದರೆ ಇದನ್ನು ಈ ಒಂದು ಬೆಳೆಯನ್ನು, ಅಂದರೆ ಈ ಒಂದು ಮಸ್ಟರ್ಡ್ ಕ್ರಾಪ್ನ ನೀವು ಕೃಷಿಯಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಿ ಅನುಮತಿಯನ್ನು ಕೊಟ್ಟಿರ್ತಾರೆ. ಸೊ ಇದರ ವಿರುದ್ಧ ಏನು ಮಾಡಿದೆ ಅಂತಂದರೆ ಸುಪ್ರೀಂ ಕೋರ್ಟ್ ಇಲ್ಲಿ 2 ಜಡ್ಜ್ ಬೆಂಚ್, ಅಂದರೆ 2 ಜಡ್ಜ್ಗಳಿರುವಂಥ ಒಂದು ಬೆಂಚ್ ಏನು ಮಾಡಿದೆ ಅಂತ ಅಂದರೆ, ಅಥವಾ ದ್ವಿಸದಸ್ಯ ಪೀಠ ಅನ್ನುವಂಥದ್ದು 2 ಭಿನ್ನ ಅಥವಾ ಪರಸ್ಪರ ಒಂದು ವಿರುದ್ಧ ಅಭಿಪ್ರಾಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಜಡ್ಜ್ ಏನು ಹೇಳ್ತಾರೆ ಅಂತಂದರೆ, ಸೊ ಇದು ಸಾರ್ವಜನಿಕ ಏನಂತಂದರೆ ಈ ಒಂದು GM ಮಸ್ಟರ್ಡ್ ಕ್ರಾಪ್ ಅನ್ನುವಂಥದ್ದು ಇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಉಲ್ಲಂಘನೆಯನ್ನು ಮಾಡುತ್ತೆ. ಸೊ ಹೀಗಾಗಿದು ದೋಷಯುಕ್ತವಾಗಿದೆ ಅಂತ ಕೂಡ ಹೇಳ್ತಾರೆ. ಸೊ ಅದರೊಟ್ಟಿಗೆ ಈ ಒಂದು ಬೆಳೆಯ ಕುರಿತು, ಅಂದರೆ ಇದು ಸಾರ್ವಜನಿಕರ ಒಂದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರತ್ತೆ ಅನ್ನೋದರ ಕುರಿತು FSSAI ಅವರು ಸರಿಯಾಗಿ ಇದನ್ನು ವಿಚಾರಣೆಯನ್ನು ಮಾಡಿಲ್ಲ ಅಂತ ಕೂಡ ಸೊ ಈ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗೆ ಇನ್ನೊಬ್ಬರು ಜಡ್ಜ್ ಇದರ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಇದು ನಾಟ್ ವಿಶಿಯೇಟೆಡ್, ಅಂದರೆ ಇದು ಡಿಫೆಕ್ಟಿವ್ ಆಗಿಲ್ಲ. ಸೊ ಇದರ ಒಂದು ನಿರ್ವಹಣೆ ಕುರಿತು ಕೇಂದ್ರ ಸರ್ಕಾರ ನಿರ್ದೇಶನಗಳನ್ನ ಹೊರಡಿಸ್ಬೇಕಂತ ಹೇಳುತ್ತೆ. ಅಂದರೆ ಇವರು ಇದರ ಪರವಾಗಿ ಇಲ್ಲಿ ವಾದವನ್ನು ತಮ್ಮ ತೀರ್ಪನ್ನು ನೀಡ್ತಾರೆ. ಸೊ ಇಲ್ಲಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನವನ್ನು ನೀಡಿದೆ ಅಂದರೆ, ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ದ ಯೂನಿಯನ್ ಆಫ್ ಇಂಡಿಯಾ ಹ್ಯಾಸ್ ಟು ಇವಾಲ್ವ್ ನ್ಯಾಷನಲ್ ಪಾಲಿಸಿ ರಿಗಾರ್ಡಿಂಗ್ GM ಕ್ರಾಪ್ಸ್. ಸೊ ಇಲ್ಲಿ ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಗೆ ಸಂಬಂಧಿಸಿದಂತೆ ಒಂದು ರಾಷ್ಟ್ರೀಯ ನೀತಿಯನ್ನು ತರಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿದ. ಹಾಗೆ ಇದೇ ಒಂದು ಸಂದರ್ಭದಲ್ಲಿ, ಅಂದರೆ GM ಕ್ರಾಪ್ಸ್ಗಳನ್ನ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ನೀವು ಹಲವಾರು ಸ್ಟೇಕ್ ಹೋಲ್ಡರ್ಸ್, ಅಂದರೆ ಇಲ್ಲಿ ಯಾರೆಲ್ಲ ಬರ್ತಾರೆ ಸ್ಟೇಕ್ ಹೋಲ್ಡರ್ಸ್ ಅಂದರೆ ರೈತರಾಗಿರ್ಬೋದು, ಅಥವಾ ಅವುಗಳನ್ನು ವಿತರಣೆ ಮಾಡುವಂಥ ಶಾಪ್ಗಳಾಗಿರ್ಬೋದು, ಹಾಗೆ ರಾಜ್ಯ ಸರ್ಕಾರಗಳನ್ನ ಅಥವಾ ರೈತ ಸಂಘಗಳನ್ನ ಅಥವಾ ರೈತರ ಒಂದು ಗುಂಪುಗಳನ್ನ ಇದರಲ್ಲಿ ಇವರ ಒಂದು ಸಲಹೆಯನ್ನು ಕೂಡ ಪಡಿಕೊಳ್ಬೇಕಂತ ಸೊ ಇಲ್ಲಿ ಕೇಂದ್ರ ಸರ್ಕಾರ ನಿರ್ದೇಶನವನ್ನು ನೀಡಿದೆ. ಹಾಗಿದ್ರೆ ಇಲ್ಲಿ ಜೆನೆಟಿಕಲಿ ಅಥವಾ ಜೆನೆಟಿಕ್ ಮಾಡಿಫಿಕೇಶನ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇಟ್ ಇನ್ವಾಲ್ವ್ಸ್ ಅಲ್ಟರಿಂಗ್ ಆ್ಯಂಡ್ ಆರ್ಗ್ಯಾನಿಸಮ್ DNA, ಅಂದರೆ ಒಂದು ಜೀವಿಯ DNA ಸೊ ಇಲ್ಲಿ ಅಲ್ಟರ್ ಅಥವಾ ಮಾರ್ಪಡಿಸುವ ಒಂದು ಕ್ರಿಯೆ ಆಗಿದೆ. ದಿಸ್ ಕ್ಯಾನ್ ಬಿ ಡನ್. ಸೊ ಇದು ಹೇಗಾಗುತ್ತೆ, ಯಾವ ರೀತಿ ನಾವು DNA ಅಲ್ಟರ್ ಮಾಡ್ತೀವಿ ಅಂತಂದರೆ, ಅಲ್ಟರಿಂಗ್ ಆ್ಯಂಡ್ ಎಕ್ಸಿಸ್ಟಿಂಗ್ ಸೆಕ್ಷನ್ ಆಫ್ DNA. ಸೊ ಅಂದರೆ ಅಸ್ತಿತ್ವದಲ್ಲಿರುವಂಥ, ಅಂದರೆ ಒಂದು ಜೀವಿಯಲ್ಲಿ DNA ಏನಿರುತ್ತಲ್ವ ಅದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಅಲ್ಟರ್ ಮಾಡ್ತೀವಿ, ಅಥವಾ ಬೈ ಆ್ಯಡಿಂಗ್ ಅ ನ್ಯೂ ಜೀನ್ ಆಲ್ ಟುಗೆದರ್, ಅಥವಾ ಏನು ಮಾಡ್ತೀವಿ ಇಲ್ಲಿ ಒಂದು ಜೀನನ್ನು ಇಲ್ಲಿ ಹೊಸದಾಗಿ ಅದಕ್ಕೆ ಆ್ಯಡ್ ಮಾಡ್ತೀವಿ. ಸೊ ಇದನ್ನು ನಾವು ಜೆನೆಟಿಕ್ ಮಾಡಿಫಿಕೇಶನ್ ಅಂತ ಕರಿತೀವಿ. ಹಾಗೆ ದಿಸ್ ಕುಡ್ ಬಿ ಇಂಟ್ರೊಡ್ಯೂಸ್ ಫ್ರಮ್ ಒನ್ ಪ್ಲಾಂಟ್ ಟು ಅನದರ್ ಪ್ಲಾಂಟ್, ಫ್ರಮ್ ಪ್ಲಾಂಟ್ ಟು ಆ್ಯನಿಮಲ್. ಅಂದರೆ ಒಂದು ಜೀವಿಯಲ್ಲಿ ನಾವು DNA ಅಥವಾ ಈ ಜೀನನ್ನ ಯಾವ ರೀತಿ ಅಲ್ಟರ್ ಮಾಡ್ತೀವಿ ಅಂತಂದರೆ, ಸೊ ಅದನ್ನು ಫ್ರಮ್ ಒನ್ ಪ್ಲಾಂಟ್ ಟು ಅನದರ್ ಪ್ಲಾಂಟ್, ಒಂದು ಜೀವಿಯ DNA ಇನ್ನೊಂದು ಜೀವಿಗೆ ಕೂಡ ಇಲ್ಲಿ ಆ್ಯಡ್ ಮಾಡ್ತೀವಿ, ಅಥವಾ ಪ್ಲಾಂಟ್ ಟು ಅಂದರೆ ಸಸ್ಯದಿಂದ ಪ್ರಾಣಿಗೆ ಕೂಡ ಏನು ಮಾಡ್ತೀವಿ ಇದನ್ನು ಜೀನನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಅಥವಾ ಫ್ರಮ್ ಎ ಮೈಕ್ರೋ ಆರ್ಗ್ಯಾನಿಸಮ್ ಟು ಅ ಪ್ಲಾಂಟ್. ಸೊ ಇಲ್ಲಿ ಸೂಕ್ಷ್ಮಾಣು ಜೀವಿಗಳಿಂದ ಕೂಡ ಇಲ್ಲಿ ಪ್ಲಾಂಟ್ಗೆ ಏನು ಮಾಡ್ತೀವಿ ಅಂತಂದರೆ ಈ ಜೀನನ್ನು ಇನ್ಸರ್ಟನ್ನು ಮಾಡ್ತೀವಿ. ಸೊ ಇದಕ್ಕೆ ಫಾರಿನ್ ಜೀನ್ ಅಂತ ಕರಿತೀವಿ, ಅಥವಾ ಟ್ರಾನ್ಸ್ ಜೀನ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ GM ಮಸ್ಟರ್ಡ್ ಕ್ರಾಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದರ ಬಗ್ಗೆ ಇವಾಗ ವಿರೋಧ ವ್ಯಕ್ತವಾಗ್ತಾ ಇದೆ ಅಲ್ವಾ. ಸೊ ಏನಿದು ಕ್ರಾಪ್ ಅಂತ ತಿಳ್ಕೊಳ್ಳೋಣ. ಸೊ ಈ ಒಂದು ಕ್ರಾಪನ್ನು ಡೆವಲಪ್ ಮಾಡಿರುವಂಥವರು ಡೆಲ್ಲಿ ಯೂನಿವರ್ಸಿಟಿಯವರು ಈ ಒಂದು ಕ್ರಾಪನ್ನು ಡೆವಲಪ್ ಮಾಡಿದ್ದಾರೆ. ಸೊ ಇಟ್ ಪೇವ್ ದ ವೇ ಫಾರ್ ದ ಕಮರ್ಷಿಯಲೈಸೇಷನ್ ಆಫ್ ದ ಕಂಟ್ರೀಸ್ ಫಸ್ಟ್ GM ಫುಡ್ ಕ್ರಾಪ್. ಅಂದರೆ ಸೊ ಇನ್ ಕೇಸ್ ಏನಾದರೂ ಇದಕ್ಕೆ ಅನುಮತಿಯನ್ನು ನೀಡಿದ್ದೇ ಆಗಿದ್ದಲ್ಲಿ ಇದು ದೇಶದಲ್ಲಿನ ಒಂದು ಮೊದಲ ಜೆನೆಟಿಕಲಿ ಮಾಡಿಫೈಡ್ ಒಂದು ಆಹಾರ ಬೆಳೆಯಾಗಿದೆ ಆಗಲಿದೆ ಅಂತ. ಓಕೆ, ಸೊ GM ಮಸ್ಟರ್ಡ್. ಸೊ ಬಟ್ ಇದನ್ನು ಇನ್ನೂ ಕೂಡ ಯಾವುದೇ ಒಂದು ಕಲ್ಟಿವೇಷನ್ಗೆ ಇದಕ್ಕೆ
ಅನುಮತಿಯನ್ನು ನೀಡಿಲ್ಲ. ಹಾಗಿದ್ರೆ ಈ ಒಂದು ಕ್ರಾಪನ್ನು ಹೇಗೆ ತಯಾರಿಸಲಾಗಿದೆ ಅಂತಂದರೆ ಇಸ್ ದ ರಿಸಲ್ಟ್ ಆಫ್ ಕ್ರಾಸಿಂಗ್ ಬಿಟ್ವೀನ್ ಟೂ ಮಸ್ಟರ್ಡ್ ವೆರೈಟಿ. ಸೊ ಇದನ್ನು ನಾವು ಇದನ್ನು ಗ್ರಾಫ್ಟಿಂಗ್ ಅಂತಲೂ ಕೂಡ ಕರಿತೀವಿ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಎರಡು ಆಲ್ರೆಡಿ ಅಂದರೆ ಮಸ್ಟರ್ಡ್ ಅಂದರೆ ಸಾಸಿವೆ ಸಸ್ಯಗಳೇ ಬರುತ್ತೆ. ಓಕೆ, ಆ ಒಂದು ಸಾಸಿವೆ ಸಸ್ಯಗಳನ್ನು ಕ್ರಾಸಿಂಗ್ ಮಾಡಿ ಏನು ಮಾಡಲಾಗತ್ತೆ ಅಂತಂದರೆ ಈ ಒಂದು ಹೊಸದಾಗಿರುವಂಥ ಮಸ್ಟರ್ಡ್ ಕ್ರಾಪನ್ನು ಇಲ್ಲಿ ಉತ್ಪತ್ತಿ ಮಾಡಲಾಗತ್ತೆ. ಸೊ ಅದರ ಹೆಸರು ನೀವು ಇಲ್ಲಿ ನೋಡ್ಬೋದು, ವರುಣ ಮತ್ತು ಈಸ್ಟ್ ಯುರೋಪಿಯನ್ ಅರ್ಲಿ ಹೀರಾ 2 ಅಂತ ಹೇಳಿ ಈ ಎರಡು ಮಸ್ಟರ್ಡ್ ವೆರೈಟಿಗಳನ್ನು ಕ್ರಾಸ್ ಮಾಡಿ ಈ DMH11 ಎನ್ನುವಂಥ ಒಂದು ಮಸ್ಟರ್ಡ್ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಕ್ರಾಪ್ನ ತಯಾರಿಸಲಾಗಿದೆ. ಹಾಗಿದ್ರೆ ಇಲ್ಲಿ ಜೆನೆಟಿಕಲ್ ಮಾಡಿಫೈಡ್ ಒಂದು ಕ್ರಾಪ್ಸ್ನ ಮಹತ್ವ ಏನು ಕೃಷಿಯಲ್ಲಿ ಅಂತ ನೋಡೋಣ. ಸೊ ಫಸ್ಟ್ ಒನ್, ಇಲ್ಲಿ ಎನ್ಹ್ಯಾನ್ಸ್ಡ್ ಈಲ್ಡ್ ಪ್ರೊಡಕ್ಷನ್ ಅಂದರೆ ಇಲ್ಲಿ ಏನಾಗುತ್ತೆ, ಇಳುವರಿ ಅನ್ನುವಂಥದ್ದು ಹೆಚ್ಚಾಗತ್ತೆ. ಓಕೆ, ಈ ದ್ಯಾಟ್ ರೆಸಿಸ್ಟೆನ್ಸ್ ಟು ಪೆಸ್ಟ್ ಆ್ಯಂಡ್ ಡಿಸೀಸಸ್. ಸೊ ಈ ರೀತಿ ಅಭಿವೃದ್ಧಿ ಮಾಡಿರುವಂಥ ಬೆಳೆಗಳು ಇಲ್ಲಿ ಕೀಟಗಳಾಗಿರ್ಬೋದು ಮತ್ತು ಈ ಒಂದು ಬೆಳೆಗಳಿಗೆ ತಗಲುವಂಥ ಹಲವಾರು ರೋಗಗಳಿಗೆ ಏನಾಗತ್ತೆ ಅಂದರೆ ಇದು ರೆಸಿಸ್ಟೆನ್ಸ್ ಆಗತ್ತೆ, ಅಂದರೆ ಒಂದು ರೀತಿ ಪ್ರತಿಬಂಧಕವಾಗಿ ಈ ಬೆಳೆಗಳು ಕೆಲಸವನ್ನು ಮಾಡುತ್ತೆ. ಹಾಗೆ ರೆಡ್ಯೂಸ್ ಕಾಸ್ಟ್ ಆಫ್ ಫುಡ್ ಅಂದರೆ ಆಹಾರದ ಒಂದು ಬೆಳೆಗಳ ಅಥವಾ ವೆಚ್ಚವನ್ನು ಏನು ಮಾಡುತ್ತೆ ಅಂದರೆ ಇದು ಕಡಿಮೆಯನ್ನು ಮಾಡುತ್ತೆ. ಹಾಗೆ ರೆಡ್ಯೂಸ್ ಯೂಸೇಜ್ ಆಫ್ ಎನ್ವಿರಾನ್ಮೆಂಟ್ಲಿ ಡ್ಯಾಮೇಜಿಂಗ್ ಪೆಸ್ಟಿಸೈಡ್. ಸೊ ಇದು ಆಲ್ರೆಡಿ ಏನಂತಂದರೆ ಈ ರೀತಿಯ ಒಂದು ಸಸ್ಯಗಳು ಪೆಸ್ಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ಸೊ ಇವುಗಳಿಗೆ ನಾವು ಯಾವುದೇ ರೀತಿಯ ಒಂದು ಕೀಟನಾಶಕವನ್ನು ಸಿಂಪಡಣೆಯನ್ನು ಮಾಡೋ ಅಗತ್ಯ ಇರೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಇದು ಕೀಟನಾಶಕದಿಂದ ಆಗುವಂಥ ಪರಿಸರ ಮಾಲಿನ್ಯವನ್ನು ಇದು ತಡೆಗಟ್ಟುತ್ತೆ. ಹಾಗೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಏನಾಗುತ್ತೆ ಅಂದರೆ ಇದರಲ್ಲಿ ರಿಚ್ ಆಗಿರುತ್ತೆ ಅಥವಾ ಸಂಪದ್ಭರಿತವಾಗಿರುತ್ತೆ. ಹಾಗೆ ಟಾಲರೆನ್ಸ್ ಟು ಡ್ರಾಟ್ ಅಂದರೆ ಇವು ಈ ಬರ ಸಹಿಷ್ಣು ಬೆಳೆಗಳಾಗಿರುತ್ತೆ. ಅಂದರೆ ನೀವು ಇವುಗಳನ್ನ ಏನಂತಂದರೆ ಈ ಬರ ಅಥವಾ ವನಭೂಮಿಗಳಲ್ಲಿ ಕೂಡ ಅಥವಾ ಇನ್ ಕೇಸ್ ಬರಗಾಲ ಬಿದ್ದರೂ ಕೂಡ ಏನಾಗುತ್ತೆ ಅಂದರೆ ಅವುಗಳನ್ನ ಸಹಿಸಿಕೊಂಡು ಬೆಳೆಯುವಂಥ ಬೆಳೆಗಳಾಗಿರುತ್ತೆ. ಹಾಗೆ ಭಾರತದಲ್ಲಿ ಇರುವಂಥ ಇತರೆ ಒಂದು ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ BT ಕಾಟನ್ ಅಂತ ಬರುತ್ತೆ. ಸೊ ಇಟ್ ಈಸ್ ದ ಫಸ್ಟ್ ನಾನ್ ಫುಡ್ ಆ್ಯಂಡ್ ಓನ್ಲಿ ಅಪ್ರೂವ್ಡ್ GM ಕ್ರಾಪ್ ಇನ್ 2002 ಫಾರ್ ಕಮರ್ಷಿಯಲ್ ಕಲ್ಟಿವೇಷನ್. ಅಂದರೆ ಭಾರತದಲ್ಲಿ ಇದೇ ಒಂದು ಆಹಾರೇತರ ಒಂದು ಅಂದರೆ ಈ ಒಂದು ವಾಣಿಜ್ಯಾತ್ಮಕ ಒಂದು ಬೆಳೆಯಾಗಿ ಈ GM ಕ್ರಾಪ್ಗೆ ಅನುಮತಿ ನೀಡಿರುವಂಥ ಬೆಳೆ ಯಾವುದಂತಂದರೆ ಅದು BT ಕಾಟನ್ ಆಗಿದೆ. ಓಕೆ, ಸೊ ದಿಸ್ ಇಸ್ ದ ನಾನ್ ಫುಡ್, ಇದನ್ನು ಆಹಾರಕ್ಕಾಗಿ ನಾವು ಬಳಸ್ಕೋದಿಲ್ಲ. ಸೊ ಇನ್ ಕೇಸ್ ಏನಾದರೂ ಮಸ್ಟರ್ಗೆ ಕೊಟ್ಟರೆ ಅದು ಮೊದಲ ಒಂದು ಫುಡ್ ಆಗತ್ತೆ, ಅಂದರೆ ಈ ಕಮರ್ಷಿಯಲ್ ಕಲ್ಟಿವೇಷನ್ಗೆ ಅನುಮತಿಯನ್ನು ಮಾಡಿಕೊಡುವಂಥ ಮೊದಲ ಬೆಳೆಯಾಗಿ ಕಂಡುಬರುತ್ತೆ. ಎಸ್, ಸೊ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಟು ಪ್ರೊಡಕ್ಟ್ ಅಗೇನ್ಸ್ಟ್ ದ ವೈಡ್ ಸ್ಪ್ರೆಡ್ ಇನ್ಫೆಸ್ಟೇಷನ್ ಆಫ್ ಬಾಲ್ವರ್ಮ್. ಸೊ ಇಲ್ಲಿ ಸಾಮಾನ್ಯವಾಗಿ ಈ ಹತ್ತಿ ಬೆಳೆಗಳಿಗೆ ಏನಾಗುತ್ತೆ ಅಂದರೆ ಈ ಬಾಲ್ವರ್ಮ್ ಅಂದರೆ ಇದು ಕೀಟ ಇದು. ಓಕೆ, ಸೊ ಈ ಕೀಟಗಳು ಏನಾಗ್ತಾ ಇತ್ತು ಅಂದರೆ ಆ ಒಂದು ಬೆಳೆಯನ್ನು ಡ್ಯಾಮೇಜನ್ನು ಮಾಡ್ತಾ ಇತ್ತು. ಸೊ ಇದನ್ನು ಈ ಒಂದು ಕೀಟಗಳಿಗೆ ಅದು ಒಂದು ರೀತಿ ರೆಸಿಸ್ಟೆನ್ಸ್ ಆಗಿ ಕೆಲಸವನ್ನು ಮಾಡುತ್ತೆ ಈ ರೀತಿಯ ಒಂದು BT ಕಾಟನ್ ಅನ್ನುವಂಥದ್ದು. ಅಂದರೆ ನೀವು BT ಕಾಟನ್ ಬೆಳೆದ್ರೆ ಸೊ ಆ ಒಂದು ಬೆಳೆಗೆ ಈ ವರ್ಮ್ ಅನ್ನುವಂಥ ಕೀಟ ತಗೊಳ್ಳೋದಿಲ್ಲ. ಎಸ್, ಸೊ ಒಟ್ಟಾರೆ ಭಾರತದಲ್ಲಿ 2018 ಮತ್ತು 19 ಅವಧಿಯಲ್ಲಿ ಈ BT ಕಾಟನ್ನ ಎಷ್ಟು ಪರ್ಸೆಂಟೇಜ್ ಪ್ಲಾಂಟ್ ಮಾಡಿದ್ದಾರೆ ಅಥವಾ ಬಿತ್ತನೆಯನ್ನು ಮಾಡಿದ್ದಾರೆ ಅಂತಂದರೆ 95%. ಅಂದರೆ ಭಾರತದಲ್ಲಿ ನಾವು ಹೆಚ್ಚಾಗಿ BT ಕಾಟನ್ನ ಬೆಳಿತೀವಿ ಅಂತ ಅರ್ಥ. ಸೊ ನೆಕ್ಸ್ಟ್ ಇಲ್ಲಿ BT ಬ್ರಿಂಜಾಲ್ ಅಂತ ಬರುತ್ತೆ. ಸೊ ಇನ್ 2009 BT ಬ್ರಿಂಜಾಲ್ ವಾಸ್ ಕ್ಲಿಯರ್ಡ್ ಬೈ GEAC ಫಾರ್ ಕಮರ್ಷಿಯಲ್ ಕಲ್ಟಿವೇಷನ್ ಬಟ್ ಇಟ್ ವಾಸ್ ಪುಟ್ ಆನ್ 10-year moratorium by the technical expert committee following public backlash. ಅಂದರೆ ಈ ಒಂದು ಬೆಳೆಯನ್ನು 10 ವರ್ಷಗಳ ಕಾಲ ಈ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಅವರು ಏನು ಮಾಡ್ತಾರೆ ಅಂತಂದರೆ ಇದನ್ನು ನಿಷೇಧವನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಇವಾಗ ಈ ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿಯ ಒಂದು ರೋಲು ಮತ್ತು ಅದರ ಒಂದು ಕಾಂಪೋಸಿಷನ್ ಬಗ್ಗೆ ನೋಡೋಣ. ಸೊ ಇದು ಒಂದು ಸ್ಟ್ಯಾಚ್ಯುಟರಿ ಕಮಿಟಿ ಆಗಿದೆ. ಅಂದರೆ ಇದನ್ನು ಒಂದು ಕಾಯ್ದೆಯ ಮೂಲಕ ಅಂದರೆ ಈ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಡಿಯಲ್ಲಿ ಇದನ್ನು ಫಾರ್ಮ್ ಮಾಡಲಾಗತ್ತೆ. ಸೊ ಹೀಗಾಗಿ ಇದು ಒಂದು ಸ್ಟ್ಯಾಚ್ಯುಟರಿ ಕಮಿಟಿ ಆಗಿದೆ.
ಸೊ ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅವರ ಅಡಿಯಲ್ಲಿ ಬರುತ್ತೆ. ಹಾಗಿದ್ರೆ ಇದರ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಇದರ ಒಂದು ಹೊಣೆಗಾರಿಕೆ ಏನಂತ ನೋಡೋಣ. ಸೊ ಅಪ್ರೈಸಲ್ ಆಫ್ ಪ್ರಪೋಸಲ್ ರಿಲೇಟಿಂಗ್ ಟು ರಿಲೀಸ್ ಆಫ್ ಜೆನೆಟಿಕಲಿ ಎಂಜಿನಿಯರಿಂಗ್ ಆರ್ಗ್ಯಾನಿಸಮ್ ಆ್ಯಂಡ್ ಪ್ರೊಡಕ್ಟ್ಸ್ ಇನ್ ಟು ದ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಎಕ್ಸ್ಪಿರಿಮೆಂಟಲ್ ಫೀಲ್ಡ್ಸ್ ಟ್ರಯಲ್. ಸೊ ಇಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಆಗಿರ್ಬೋದು ಅಥವಾ ಆರ್ಗ್ಯಾನಿಸಮ್ ಆಗಿರ್ಬೋದು, ಇವುಗಳಿಗೆ ಅನುಮತಿಯನ್ನು ಅಥವಾ ಅವುಗಳನ್ನ ನೀವು ಪರೀಕ್ಷೆಯನ್ನು ಮಾಡಲಿಕ್ಕೆ ಕೂಡ ಅನುಮತಿಯನ್ನು ಯಾರು ನೀಡ್ತಾರೆ ಅಂತಂದರೆ ಇದೇ ಒಂದು ಕಮಿಟಿ ನೀಡುತ್ತಾ. ಹಾಗಿದ್ರೆ ಇಲ್ಲಿ ಭಾರತದಲ್ಲಿ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳ ಯಾವ ರೀತಿ ಇದನ್ನು ನಿರ್ವಹಣೆಯನ್ನು ಮಾಡ್ತಾರೆ ಅಂತ ನೋಡೋಣ. ಸೊ ಫಸ್ಟ್ ಒನ್ನಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006 ಅಂತ ಬರುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಪ್ರೋಹಿಬಿಟ್ಸ್ ಇಂಪೋರ್ಟ್, ಅಂದರೆ ಈ GM ಕ್ರಾಪ್ಸ್ಗಳನ್ನ ಆಮದು ಮಾಡಿಕೊಳ್ಳೋದಾಗಲಿ ಅಥವಾ ಅವುಗಳನ್ನ ಉತ್ಪಾದನೆ ಮಾಡೋದಾಗಲಿ ಅಥವಾ ಅವುಗಳ ಬಳಕೆ ಮತ್ತು ಮಾರಾಟವನ್ನು ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ನಿಯಂತ್ರಣವನ್ನು ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಒನ್ ರಿವ್ಯೂ ಕಮಿಟಿ ಆನ್ ಜೆನೆಟಿಕ್ ಮ್ಯಾನಿಪ್ಯುಲೇಷನ್ ಅಂತ ಬರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಮಾನಿಟರ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ವಾಲ್ವಿಂಗ್ GM ಆರ್ಗ್ಯಾನಿಸಮ್, ಅಂದರೆ ಈ GM ಆರ್ಗ್ಯಾನಿಸಮ್ ಅಥವಾ ಸಂಬಂಧಪಟ್ಟಿರುವಂಥ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಯೋಜನೆಗಳನ್ನ ಸೊ ಇದು ಮಾನಿಟರ್ ಮಾಡುತ್ತೆ. ಸೊ ಅದೇ ರೀತಿ ಇಲ್ಲಿ ಸ್ಟೇಟ್ ಬಯೋಟೆಕ್ನಾಲಜಿ ಕೋಆರ್ಡಿನೇಷನ್ ಕಮಿಟಿ ಅಂತ ಬರುತ್ತೆ, ಹಾಗೆ ಡಿಸ್ಟಿಕ್ ಲೆವೆಲ್ ಕಮಿಟಿ ಅಂತ ಬರುತ್ತೆ. ಸೊ ಇವೆಲ್ಲವೂ ಕೂಡ ನಮಗೆ ಈ GM ಕ್ರಾಪ್ಸ್ ಆಗಿರ್ಬೋದು, GM ಆರ್ಗ್ಯಾನಿಸಮ್ಗಳ ಕುರಿತು ಮಾನಿಟರನ್ನು ಮಾಡುತ್ತೆ. ಸೊ ಇಲ್ಲಿ GM ಕ್ರಾಪ್ಸ್ಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಕನ್ಸರ್ನ್ಗಳೇನು ಅಥವಾ ಅಪಾಯಗಳೇನು, ಯಾಕೆ ಇದಕ್ಕೆ ಹೆಚ್ಚಿನ ಒಂದು ವಿರೋಧವನ್ನು ಮಾಡ್ತಾರೆ ಅಂತ ನೋಡೋಣ. ಸೊ ಇದು ಮಾನವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಓಕೆ, ಸೊ ಕಲ್ಟಿವೇಷನ್ ಆಫ್ GM herbicide tolerant crops relies heavily on glyphosate. So it has been used as a herbicide in the USA since 1974. ಸೊ ಇಲ್ಲಿ GM ಕ್ರಾಪ್ಸ್ಗಳು ಏನಾಗುತ್ತೆ ಅಂದರೆ ಕೆಲವೊಂದು ಇಲ್ಲಿ ಈ ಹರ್ಬಿಸೈಡ್ ಅಂದರೆ ಈ ಸಸ್ಯನಾಶಕಗಳಂತ ಬರುತ್ತಲ್ವಾ, ಸೊ ಇವುಗಳನ್ನ ಸಿಂಪಡಣೆ ಮಾಡಬೇಕಾಗತ್ತೆ ಈ ಒಂದು GM ಕ್ರಾಪ್ಸ್ಗಳಿಗೆ. ಸೊ ಇದು ಏನಂತಂದರೆ ಮಾನವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಓಕೆ, ಸೊ ಇದು ಯಾವ ರೀತಿ ಅಂದರೆ ಕ್ಯಾನ್ಸರ್ ಪ್ರೊಬೆಬಲ್ ಕಾರ್ಸಿನೋಜನ್ ಆಗಿದೆ, ಅಂದರೂ ಕ್ಯಾನ್ಸರ್ನ ಉಂಟು ಮಾಡುವಂಥ ಒಂದು ಅಂಶವಾಗಿದೆ ಈ ಒಂದು ಗ್ಲೈಫೋಸೇಟ್ ಅನ್ನುವಂಥದ್ದು. ಹಾಗೆ ಇದು ಪರಿಸರದ ಮೇಲೆ ಅಥವಾ ಜೀವ ವೈವಿಧ್ಯತೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತಂದರೆ ಬಯೋಡೈವರ್ಸಿಟಿ ಲಾಸ್, ಜೀವ ವೈವಿಧ್ಯತೆ ನಷ್ಟ. ಪ್ರೆಸೆನ್ಸ್ ಆಫ್ ಬಾರ್ ಜೀನ್ ಮೇಕ್ಸ್, ಸೊ ಇಲ್ಲಿ ಬಾರ್ ಜೀನ್ ಅಂತ ಬರುತ್ತೆ. ಸೊ ಮೇಕ್ GM ಮಸ್ಟರ್ಡ್ ಪ್ಲಾಂಟ್ಸ್ ಹರ್ಬಿಸೈಡ್ ಟಾಲರೆಂಟ್. ಎಸ್, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಮಸ್ಟರ್ಡ್ ಪ್ಲಾಂಟ್ನಲ್ಲಿ ಕಂಡುಬರುವಂಥ ಬಾರ್ ಜೀನ್ ಅನ್ನುವಂಥದ್ದು ಇದು ಒಂದು ಹರ್ಬಿಸೈಡ್, ಅಂದರೆ ಈ ಸಸ್ಯನಾಶಕ ಸಹಿಷ್ಣು ಬೆಳೆಗಳಾಗಿರುತ್ತೆ. ಸೊ ಹೀಗಾಗಿ ಇಲ್ಲಿ ಈ ಒಂದು ಸಸ್ಯಗಳನ್ನ ಡೆಸ್ಟ್ರಾಯ್ ಮಾಡಲಿಕ್ಕೆ ಇಲ್ಲಿ ಗ್ಲೂಕೋಸೈನೇಟ್ ಅಮೋನಿಯಮನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಈ ಕಳೆಗಳನ್ನ ನಿರ್ಮೂಲನೆಯನ್ನು ಮಾಡುವಂಥ ಒಂದು ಕೀಟನಾಶಕವಾಗಿದೆ. However, it was contended that HT, okay, so HT trait would destroy the opportunity to mixed farming prevalent in India. ಸೊ ಈ ರೀತಿ ನಾವು ಕಳೆನಾಶಕಗಳನ್ನ ಸಿಂಪಡಣೆ ಮಾಡುವುದರಿಂದ ಇಲ್ಲಿ ಮಿಶ್ರ ಒಂದು ಕೃಷಿ ವ್ಯವಸ್ಥೆ ಅಂತ ಬರುತ್ತೆ ಅಥವಾ ಕೃಷಿ ಪದ್ಧತಿ ಅಂತ ಬರುತ್ತಲ್ವಾ, ಸೊ ಅವುಗಳಲ್ಲಿ ಏನಾಗುತ್ತೆ ಇದು ಪರಿಣಾಮವನ್ನು ಬೀರುತ್ತೆ. ಕಂಟ್ಯಾಮಿನೇಷನ್ ಅಂದರೆ ಇಲ್ಲಿ ಏನಾಗ್ಬೋದು ಅಂತಂದರೆ ಈ ರೀತಿಯ ಒಂದು ಸಸ್ಯನಾಶಕ ಆಗಿರ್ಬೋದು ಅಥವಾ ಕೀಟನಾಶಕಗಳು ಏನಾಗುತ್ತೆ ಅಂತಂದರೆ ಇದು ಆಹಾರ ಬೆಳೆಗಳ ಒಂದು ಕಲುಷಿತಕ್ಕೆ ಕಾರಣವಾಗತ್ತೆ. ಹಾಗೆ ಇದು ಹನಿ ಬೀಸ್ ಮತ್ತು ಇತರ ಒಂದು ಈ ಪಾಲಿನೇಟರ್ಸ್ಗಳ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತೆ. ಯಾವ ರೀತಿ ಅಂತಂದರೆ ಈ ರೀತಿಯ ಒಂದು ವಾಯು ಮಾಲಿನ್ಯ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅವುಗಳ ಒಂದು ಈ ಸ್ಮೆಲ್ಲಿಂಗ್ ಕೆಪಾಸಿಟಿ ಎನ್ನುವಂಥದ್ದು ಅಲ್ಟರ್ ಆಗುತ್ತೆ, ಚೇಂಜಸ್ ಆಗುತ್ತೆ. ಓಕೆ, ಹಾಗೆ ಅವುಗಳಿಗೆ ಇಲ್ಲಿ ಕಸಗಳನ್ನು ನಾವು ನಿರ್ಮೂಲನೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವುಗಳಿಗೆ ಬೇಕಾಗಿರುವಂಥ ಏನು ಈ ನೆಕ್ಟರ್ ಇರುತ್ತಲ್ವ ಅಥವಾ ಪೋಲನ್ಗಳ ಅವೈಲೇಬಿಲಿಟಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಈ ಪಾಲಿನೇಟರ್ಗಳ ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಹಾಗೆ ಇವುಗಳನ್ನ ಹೆಚ್ಚಾಗಿ ಈ ಖಾಸಗಿ ವಲಯದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಕಂಟ್ರೋಲ್ನಲ್ಲಿ ಇರುತ್ತೆ. ಹಾಗೆ ರೈತರಿಗೂ ಕೂಡ ಏನಾಗುತ್ತೆ ಅಂದರೆ ಇದು ಒಂದು ರೀತಿಯ
ಆದಾಯ ನಷ್ಟ ಅನ್ನುವಂಥದ್ದು ಆಗತ್ತೆ. ಸೊ ಇದಕ್ಕೆ ಮುಂದಿನ ಒಂದು ದಾರಿ ಯಾವ ರೀತಿ ಇರಬೇಕಂತಂದರೆ, ಈ ರೀತಿಯ ಒಂದು GM ಕ್ರಾಪ್ಸ್ಗಳನ್ನ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನ ಲೆಸ್ ಹಾರ್ಮ್ಫುಲ್ ಆಗಿರುವ ರೀತಿ ಅವುಗಳನ್ನ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಇನ್ಫಾರ್ಮೇಷನ್ ಟು ಬಿ ಜನರೇಟೆಡ್ ಫಾರ್ ರೆಗ್ಯುಲೇಟರಿ ಅಪ್ರೂವಲ್, ಅಂದರೆ ಇಲ್ಲಿ ನಾವು ಯಾವ ರೀತಿ ಆ ಒಂದು ಬೆಳೆಗಳನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸೊ ಡಿಟೇಲ್ ಆಗಿ ಆ ಒಂದು ಬೆಳೆಯ ಕುರಿತು ಮಾಹಿತಿಯನ್ನು ನೀಡಬೇಕಾಗತ್ತೆ. ಅಂದರೆ ಡಿಸ್ಕ್ರಿಪ್ಷನ್ ಆಫ್ ದ ಪ್ಲ್ಯಾಂಟ್, ಅಂದರೆ ಆ ಬೆಳೆಗಳ ಬಗ್ಗೆ, ಹಾಗೆ ಅದರ ಒಂದು ಜೈವಿಕ ಮತ್ತು ಈ ಒಂದು ಜೆನೆಟಿಕ್ ಮಾಡಿಫಿಕೇಷನ್ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಬರುತ್ತೆ. ಓಕೆ, ಏನಿದು ಅಂತಂದರೆ ದ ಮಿನಿಸ್ಟ್ರಿ ಆಫ್ ನ್ಯೂ and renewable energy has released schemes guidelines for funding, testing, facility, infrastructure and institutional support. ಸೊ ಈ ಒಂದು ಮಿಷನ್ಗೆ ಏನು ಮಾಡಿದ್ದಾರೆ ಅಂತಂದರೆ ಕೇಂದ್ರ ಸರ್ಕಾರದವರು ಅಥವಾ ಈ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಅವರು ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ನೀಡಿದ್ದಾರೆ. ಓಕೆ, ಸೊ ಏನಿದು ಅಂತ ನೋಡೋಣ. ಸೊ ಇದರ ಉದ್ದೇಶ, ಈ ಒಂದು ಮಿಷನ್ ಉದ್ದೇಶ ಏನಂತಂದರೆ, ಸೊ ಐಡೆಂಟಿಫೈ ದಿ ಗ್ಯಾಪ್ಸ್ ಇನ್ ದ ಎಕ್ಸಿಸ್ಟಿಂಗ್ ಟೆಸ್ಟಿಂಗ್ ಫೆಸಿಲಿಟಿ ಫಾರ್ ಕಾಂಪೋನೆಂಟ್ಸ್, ಟೆಕ್ನಾಲಜಿ ಆ್ಯಂಡ್ ಪ್ರೊಸೆಸ್ ಇನ್ ಇಟ್ಸ್ ವ್ಯಾಲ್ಯೂ ಚೈನ್ ಆಫ್ ಗ್ರೀನ್ ಹೈಡ್ರೋಜನ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್. ಅಂದರೆ ಈ ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಟೆಸ್ಟಿಂಗ್ ಅಥವಾ ಈ ತಂತ್ರಜ್ಞಾನದ ಕುರಿತು ಇದೇನು ಮಾಡುತ್ತೆ ಅಂತಂದರೆ ಅವುಗಳ ನಡುವಿನ ಅಂತರವನ್ನು ಇದು ಗುರುತಿಸುತ್ತೆ. ಹಾಗಿದ್ರೆ ಈ ಒಂದು ಸ್ಕೀಮ್ನ ಒಂದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದಾಗಿದೆ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ ಅನ್ನುವಂಥದ್ದು ಇದರ ಒಂದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿದೆ. ಅಂದರೆ ಅದನ್ನು ಅನುಷ್ಠಾನವನ್ನು ಮಾಡುವಂಥ ಕೆಲಸವನ್ನು ಇದು ಮಾಡುತ್ತೆ. ಹಾಗಿದ್ರೆ ಇಲ್ಲಿ ಗ್ರೀನ್ ಹೈಡ್ರೋಜನ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇಟ್ ರೆಫರ್ಸ್ ಟು ಅ ಹೈಡ್ರೋಜನ್ ಪ್ರೊಡ್ಯೂಸ್ ಥ್ರೂ ಎಲೆಕ್ಟ್ರೋಲೈಸಿಸ್. ಸೊ ಇಲ್ಲಿ ಗ್ರೀನ್ ಹೈಡ್ರೋಜನ್ ಅಂತಂದರೆ ನಾವು ಈ ಹೈಡ್ರೋಜನ್ ಅಂದರೆ ಎಷ್ಟು, ಓಕೆ, ಸೊ ಇದನ್ನು ನಾವು ಈ ಎಲೆಕ್ಟ್ರೋಲೈಸಿಸ್ ಅನ್ನುವಂಥ ಒಂದು ಪ್ರಕ್ರಿಯೆ ಮೂಲಕ ಇದನ್ನು ಉತ್ಪಾದನೆಯನ್ನು ಮಾಡ್ತೀವಿ. ಸೊ ಅಂದರೆ ಇದರಲ್ಲಿ ಈ ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್ ಅಂದರೆ ಏನಾಗುತ್ತೆ ಅಂತಂದರೆ ಇದರಲ್ಲಿ ವಾಟರ್ ಮಾಲಿಕ್ಯೂಲ್ ಇರುತ್ತಲ್ವ, ಅಂದರೆ ಎಷ್ಟು ಇರುತ್ತೆ ಅನ್ನುವಂಥದ್ದು. ಸೊ ಇದೇನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಯಾವ ರೀತಿ ಅಂತಂದರೆ ಎಷ್ಟು ಮತ್ತು O2 ಆಗಿ ಸ್ಪ್ಲಿಟ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ನಮಗೆ ಹೈಡ್ರೋಜನ್ ಉತ್ಪಾದನೆ ಆಗುತ್ತೆ, ಒಂದು ಕಡೆ ಇಲ್ಲಿ ಆಕ್ಸಿಜನ್ ಉತ್ಪಾದನೆ ಆಗುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಇಲ್ಲಿ ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಸೊ ಈ ಎಲೆಕ್ಟ್ರೋಲೈಸಿಸ್ಗೆ ಬೇಕಾಗಿರುವಂಥ, ಅಂದರೆ ಇದಕ್ಕೆ ಎಲೆಕ್ಟ್ರಿಸಿಟಿ ಬೇಕಾಗತ್ತೆ. ಓಕೆ, ಸೊ ಈ ಎಲೆಕ್ಟ್ರಿಸಿಟಿ ಇದರ ಒಂದು ಪ್ರೆಸೆನ್ಸಲ್ಲಿ ಏನು ಮಾಡಲಾಗುತ್ತೆ, ಈ ವಾಟರ್ ಮಾಲಿಕ್ಯೂಲ್ ಅನ್ನುವಂಥದ್ದು ಸ್ಪ್ಲಿಟ್ ಆಗುತ್ತಲ್ವಾ. ಸೊ ಈ ಎಲೆಕ್ಟ್ರಿಸಿಟಿನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ ಸೋಲಾರ್, ವಿಂಡ್ ಮತ್ತು ಹೈಡ್ರೋ ಒಂದು ಸೋರ್ಸ್ಗಳ ಮೂಲಕ ಈ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡಲಾಗಿರುತ್ತೆ. ಅದೇ ರೀತಿ ಈ ಒಂದು ಗ್ರೀನ್ ಹೈಡ್ರೋಜನ್ನ ಬೇರೆ ಒಂದು ಸೋರ್ಸ್ಗಳ ಮೂಲಕ ಅಥವಾ ಬೇರೆ ಒಂದು ಮೆಥಡ್ಗಳ ಮೂಲಕ ಉತ್ಪಾದನೆಯನ್ನು ಕೂಡ ಮಾಡಲಾಗತ್ತೆ. ಬಯೋಮಾಸ್ ಅಂತ ಬರುತ್ತೆ, ಇದನ್ನು ಕೂಡ ಇಲ್ಲಿ ಉತ್ಪತ್ತಿಯನ್ನು ಮಾಡ್ತಾರೆ. ಹಾಗಿದ್ರೆ ಇಲ್ಲಿ ಗ್ರೀನ್ ಹೈಡ್ರೋಜನ್ನ ಇವುಗಳನ್ನ ಎಲ್ಲಿ ಬಳಸಿಕೊಳ್ತಾರೆ, ಇದರ ಅನ್ವಯಗಳೇನು ಅಂತ ನೋಡೋಣ. ಸೊ ಇದನ್ನು ಫ್ಯೂಯಲ್ ಸೆಲ್ ಎಲೆಕ್ಟ್ರಿಸಿಟಿ ವೆಹಿಕಲ್ಗಳಲ್ಲಿ, ಏವಿಯೇಷನ್ ಆ್ಯಂಡ್ ಮೆರಿಟೈಮ್ ಅಂದರೆ ಈ ವಿಮಾನಯಾನ ಮತ್ತು ಈ ಸಾಗರಯಾನಗಳಲ್ಲಿ ಅಥವಾ ಈ ಇದರಲ್ಲಿ ಬಳಸ್ತಾರೆ. ಓಕೆ, ಕೈಗಾರಿಕೆಗಳಲ್ಲಿ ಕೂಡ ಬಳಸ್ತಾರೆ. ಸೊ ಇದರಲ್ಲಿ ನಮಗೆ ಹಲವಾರು ಟೈಪ್ಸ್ ಆಫ್ ಹೈಡ್ರೋಜನ್ ಕೂಡ ಬರುತ್ತೆ. ಸೊ ಈ ಒಂದು ಲಿಸ್ಟಲ್ಲಿ ನೀವು ನೋಡ್ಬೋದು. ಸೊ ಬ್ಲ್ಯಾಕ್ ಹೈಡ್ರೋಜನ್ ಯಾವುದಾದ್ರು ಬರುತ್ತೆ, ಗ್ರೇ, ಬ್ಲೂ ಹೈಡ್ರೋಜನ್, ಟರ್ಕಿಶ್ ಹೈಡ್ರೋಜನ್, ಪಿಂಕ್ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಅಂತ ಬರುತ್ತೆ. ಸೊ ಇವುಗಳನ್ನ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ನೋಡ್ಕೊಳ್ಬೋದು. ಸೊ ನೆಕ್ಸ್ಟ್ ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಇದೆಯಲ್ವಾ, ಸೊ ಇದರ ಉದ್ದೇಶ ಏನಂತ ನೋಡೋಣ. ಟು ಮೇಕ್ ಇಂಡಿಯಾ ಗ್ಲೋಬಲ್ ಹಬ್ ಫಾರ್ ಪ್ರೊಡಕ್ಷನ್, ಯೂಸೇಜ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಗ್ರೀನ್ ಹೈಡ್ರೋಜನ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್. ಅಂದರೆ ಈ ಗ್ರೀನ್ ಹೈಡ್ರೋಜನ್ನ ಮತ್ತು ಇದರ ಉಪ ಉತ್ಪನ್ನಗಳನ್ನು, ಓಕೆ, ಸೊ ಎಕ್ಸ್ಪೋರ್ಟ್ ಮತ್ತು ಈ ಉತ್ಪಾದನಾ ಒಂದು ಹಬ್ ಆಗಿ ಅಥವಾ ಕೇಂದ್ರವನ್ನಾಗಿ ಮಾಡುವಂಥ, ಅಂದರೆ ಭಾರತ ಇದರಲ್ಲಿ ಸಸ್ಟೈನೇಬಲ್ ಅಂದರೆ ಇದರಲ್ಲೇ ಒಂದು ಇದರ ಮೇಲೆ ಅದೇನು ಮಾಡುತ್ತೆ ಅಂತಂದರೆ ಹೆಚ್ಚಿನ ಒಂದು ಗಮನವನ್ನು ನೀಡುವ ಮೂಲಕ ಸ್ಥಳೀಯವಾಗಿ ಏನು ಮಾಡುತ್ತೆ ಅಂದರೆ ಈ ಹೈಡ್ರೋಜನ್ ಉತ್ಪಾದನೆಯನ್ನು ಮಾಡುತ್ತೆ. ಎಸ್, ಇವಾಗ ಈ ಒಂದು ಗ್ರೀನ್ ಹೈಡ್ರೋಜನ್ನ ಅಡಾಪ್ಷನ್ ಅಂದರೆ ಇದನ್ನು ಅಳವಡಿಸಿಕೊಳ್ಳುವಂಥ ಇದರಲ್ಲಿ ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆ ಅಂತಂದು ನೋಡೋಣ.
ಎಕಾನಮಿಕಲಿ ವಯಾಬಿಲಿಟಿ ಅಂದರೆ ಆರ್ಥಿಕವಾಗಿ ಇದು ಏರಿಳಿತವಾಗತ್ತೆ. ದ ಕರೆಂಟ್ ಕಾಸ್ಟ್ ಆಫ್ ಅಂದರೆ ಇದರ ಒಂದು ಉತ್ಪಾದನೆ ಏನು ಎಲೆಕ್ಟ್ರೋಲೈಸಿಸ್ ಮೂಲಕ ಇದನ್ನು ಉತ್ಪಾದನೆಯನ್ನು ಮಾಡ್ತೀವಲ್ವಾ, ಸೊ ಇದರ ಒಂದು ವೆಚ್ಚ ಅನ್ನುವಂಥದ್ದು ತುಂಬ ದುಬಾರಿ ಆಗಿದೆ. ಹಾಗೆ ಇದರ ಒಂದು ಸ್ಟೋರೇಜ್ ಅಥವಾ ಸಂಗ್ರಹಣೆ ಅನ್ನುವಂಥದ್ದು ತುಂಬ ಡಿಫಿಕಲ್ಟಿ ಆಗಿರುತ್ತೆ. ಯಾಕಂದರೆ ಇದಕ್ಕೆ ಹೈ ಪ್ರೆಷರ್ ಇರುವಂಥ ಟ್ಯಾಂಕ್ನ ಅಗತ್ಯ ಇರುತ್ತೆ. ಅಂದಾಗ ಮಾತ್ರ ನಾವು ಈಸಿಯಾಗಿ ಸ್ಟೋರೇಜನ್ನು ಮಾಡಲಿಕ್ಕೆ ಬರುತ್ತೆ. ಸೊ ಇವುಗಳನ್ನ ನಿರ್ವಹಣೆಯನ್ನು ಮಾಡಲಿಕ್ಕೆ ಸೊ ಇಲ್ಲಿ ಒಂದು ಸ್ಕಿಲ್ ಅಥವಾ ಕೌಶಲ್ಯಯುತ ಒಂದು ಸಿಬ್ಬಂದಿಗಳ ಅಗತ್ಯ ಬರುತ್ತೆ. ಅದೇ ರೀತಿ ಅವುಗಳನ್ನ ಸ್ಟೋರೇಜ್ ಮಾಡುವಲ್ಲಿ ಅಥವಾ ಅವುಗಳನ್ನ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಸೊ ಇಲ್ಲಿ ಒಂದು ಹೈಲಿ ಸ್ಕಿಲ್ಡ್ ಪರ್ಸನಲ್ ಬೇಕಾಗತ್ತೆ. ಹಾಗೆ ಇಲ್ಲಿ ರಿಸೋರ್ಸ್ ಕ್ಯಾರಿಸಿಟಿ ಅಂದರೆ ಇಲ್ಲಿ ಸಂಪನ್ಮೂಲಗಳ ಕೊರತೆ ಅನ್ನುವಂಥದ್ದು ಕೂಡ ಕಾಣುತ್ತೆ. ಏನಂತಂದರೆ ಗ್ರೀನ್ ಹೈಡ್ರೋಜನ್ ಇಸ್ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರೋಲೈಸಿಂಗ್ ವಾಟರ್. ಸೊ ಇದನ್ನು ಎಲೆಕ್ಟ್ರೋಲೈಸಿಂಗ್ ವಾಟರ್ ಮೂಲಕ ಇದನ್ನು ಉತ್ಪತ್ತಿಯನ್ನು ಮಾಡಲಾಗತ್ತೆ. ಸೊ ಹಾಗಾದರೆ ಇದನ್ನು ಹೇಗೆ ಉತ್ಪಾದನೆ ಮಾಡಲಾಗತ್ತೆ ಅಂದರೆ ವಿಚ್ ಕ್ಯಾನ್ ರಿಕ್ವೈರ್ ಅಪ್ ಟು 9 ಲೀಟರ್ಸ್ ಆಫ್ ವಾಟರ್ ಪರ್ ಕಿಲೋಗ್ರಾಮ್ ಹೈಡ್ರೋಜನ್. ಅಂದರೆ 1 ಕಿಲೋಗ್ರಾಮ್ ಹೈಡ್ರೋಜನ್ನ ನೀವು ಉತ್ಪಾದನೆ ಮಾಡಬೇಕಂತಂದರೆ ನಿಮಗೆ 9 ಲೀಟರ್ ಆಫ್ ವಾಟರ್ ಬೇಕಾಗತ್ತೆ. ಸೊ ಇದಕ್ಕೆ ವೇ ಫಾರ್ವರ್ಡ್ ಆಗಿ ಸೊ ಏನು ಇವಾಗ ಇದನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಹೆಚ್ಚಿನ ಒಂದು ವೆಚ್ಚ ತಗಲ್ತಾ ಇದೆ ಅಲ್ವಾ, ಅದನ್ನು ಕಡಿಮೆ ಮಾಡಬೇಕಾಗಿದೆ. ಹಾಗೆ ಇನ್ಸೆಂಟಿವ್ಸ್ ಅಂದರೆ ಇದಕ್ಕೆ ಏನು ಪ್ರೋತ್ಸಾಹಕಗಳನ್ನ ನೀಡಬೇಕಾಗಿದೆ. ಯಾರು ಇಲ್ಲಿ ಒಂದು ಆರಂಭಿಕ ಹಂತಗಳಲ್ಲಿ ಈ ಒಂದು ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯನ್ನು ಮಾಡ್ತಾ ಇದ್ರಲ್ವಾ, ಅವರಿಗೆ ಸಪೋರ್ಟ್ ಆಗಿ ನಿಲ್ಲಬೇಕಾಗಿದೆ. ಹಾಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಈ ಒಂದು ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಅಥವಾ ಟೆಕ್ನಾಲಜಿಯಲ್ಲಿ ನಾವು ಅಡ್ವಾನ್ಸ್ ಆಗಿರುವಂಥ ಒಂದು ಟೆಕ್ನಾಲಜಿಯನ್ನು ಕೂಡ ಅಳವಡಿಸಿಕೊಳ್ಳುವ ಮೂಲಕ ಈ ಗ್ರೀನ್ ಹೈಡ್ರೋಜನ್ಗೆ ಸಪೋರ್ಟನ್ನು ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಫೇಶಿಯಲ್ ರೆಕಾಗ್ನಿಷನ್ ಟೆಕ್ನಾಲಜಿ ಅಂದರೆ ಮುಖಚರ್ಯ ಒಂದು ಗುರುತಿಸುವಿಕೆ ಒಂದು ತಂತ್ರಜ್ಞಾನ ಅಂತ ಹೇಳಿ. ಹಾಗಾದರೆ ಏನಿದು ಫೇಶಿಯಲ್ ರೆಕಾಗ್ನೈಸೇಷನ್ ಟೆಕ್ನಾಲಜಿ ಅಂತಂದರೆ AI system which allows identification or verification of a person based on certain image or video data using complex algorithm. ಅಂದರೆ ಇಲ್ಲಿ ಕಾಂಪ್ಲೆಕ್ಸ್ ಅಲ್ಗೋರಿಸಮ್ ಮೂಲಕ ಇಲ್ಲಿ ವ್ಯಕ್ತಿಯ ಒಂದು ಚಿತ್ರಗ ಮತ್ತು ಆ ವಿಡಿಯೋ ಡೇಟಾಗಳ ಮೂಲಕ ಏನು ಮಾಡಲಾಗತ್ತೆ ಅಂದರೆ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚುವಂಥ ಕೆಲಸ ಇದಾಗಿರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಇದನ್ನು 2 ಉದ್ದೇಶಗಳಾಗಿ ಇದನ್ನು ಬಳಸಿಕೊಳ್ಳಲಾಗತ್ತೆ. ಸೊ ಫಸ್ಟ್ ಒನ್ ವೆರಿಫಿಕೇಷನ್ ಆಫ್ ಐಡೆಂಟಿಟಿ ಅಂದರೆ ಈ ಒಂದು ಅಂದರೆ ಯಾವುದೇ ಒಂದು ವ್ಯಕ್ತಿಯನ್ನು ಗುರುತಿಸಲಿಕ್ಕೆ. ಓಕೆ, ಸೊ ಯಾವ ರೀತಿ ಅಂತಂದರೆ ಇಲ್ಲಿ ಫೇಶಿಯಲ್ ಮ್ಯಾಪ್ ಈಸ್ ಅಪ್ಟೈನ್ ಫಾರ್ ದ ಪರ್ಪೋಸ್ ಆಫ್ ಮ್ಯಾಚಿಂಗ್ ಇಟ್ ಅಗೇನ್ಸ್ಟ್ ದ ಪರ್ಸನ್ಸ್ ಫೋಟೋಗ್ರಾಫ್ ಆರ್ ಡೇಟಾಬೇಸ್. ಸೊ ನೀವು ಮೊಬೈಲ್ಗಳಲ್ಲಿ ಈ ಮೊಬೈಲ್ ಫೋನನ್ನು ಲಾಕ್ ಮಾಡಲಿಕ್ಕೆ ಫೇಶಿಯಲ್ ಲಾಕ್ ಅಂತ ಬರುತ್ತೆ ನೋಡಿ, ಆ ರೀತಿ ಬಂದು ವ್ಯವಸ್ಥೆಗೆ. ಹಾಗೆ ಇಲ್ಲಿ ಐಡೆಂಟಿಫಿಕೇಷನ್ ಆಫ್ ಐಡೆಂಟಿಟಿ ಅಂದರೆ ಒಂದು ವ್ಯಕ್ತಿಯ ಅಂದರೆ ಒಟ್ಟಾರೆಯಾಗಿ ಆತನ ಮೇಲೆ ಕಣ್ಗಾವಲಿಡಲಿಕ್ಕೆ ಯಾರಾದರೂ ಕ್ರಿಮಿನಲ್ಸ್ಗಳಿದ್ದರೆ ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಸೊ ಈ ಒಂದು ವ್ಯವಸ್ಥೆನ ಬಳಸ್ತಾರೆ. ಹಾಗಿದ್ರೆ ಇದರ ಒಂದು ಅಪ್ಲಿಕೇಶನ್ ಈ ಒಂದು ವ್ಯವಸ್ಥೆನ ಎಲ್ಲಿ ಬಳಸ್ತಾರೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಸೆಕ್ಯೂರಿಟಿ ರಿಲೇಟೆಡ್ ಯೂಸಸ್. ಸೊ ಇದನ್ನು ಒಂದು ಭದ್ರತೆಯ ಸಂಬಂಧಪಟ್ಟಂತೆ ಇದನ್ನು ಬಳಸ್ತಾರೆ. ಅಂದರೆ ಇಲ್ಲಿ ಯಾವ ವ್ಯಕ್ತಿಯ ಮೇಲೆ ನಿಗಾವನ್ನು ಅಥವಾ ಅವರ ಮೇಲೆ ಕಣ್ಗಾವಲನ್ನು ಇಡಲಿಕ್ಕೆ ಇದನ್ನು ಬಳಸಿಕೊಳ್ಳಲಾಗುತ್ತೆ. ಸೊ ಇದು ಉತ್ತರ ಪ್ರದೇಶದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಓಕೆ, ಸೊ ಉತ್ತರ ಪ್ರದೇಶದ ತ್ರಿನೇತ್ರ ಅಂತ ಹೇಳಿ, ಹಾಗೆ ತೆಲಂಗಾಣದಲ್ಲಿ ಕೂಡ ದರ್ಪಣ ಅನ್ನುವಂಥ ವ್ಯವಸ್ಥೆ ಇದೆ. ಹಾಗೆ ಚೀನಾದಲ್ಲಿ ಸ್ಕೈನೆಟ್ ಪ್ರಾಜೆಕ್ಟ್ ಅನ್ನುವಂಥ ಒಂದು ಯೋಜನೆ ಇದೆ. ಸೊ ನೆಕ್ಸ್ಟ್ ಒನ್ ಕ್ರೌಡ್ ಕಂಟ್ರೋಲನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದನ್ನು ಬಳಸಲಾಗತ್ತೆ. ಸೊ ನಾನ್ ಸೆಕ್ಯೂರಿಟಿ ರಿಲೇಟೆಡ್ ಯೂಸಸ್. ಸೊ ಇಲ್ಲಿ ಅಂದರೆ ಇಲ್ಲಿ ಭದ್ರತೆಯೇತರ ಒಂದು ಕಾರಣಗಳಿಗೆ ಕೂಡ ಸೊ ಇದನ್ನು ಬಳಸಲಾಗತ್ತೆ. ಅಂದರೆ ಇವಾಗ ಆಧಾರ್ನ ಅನ್ಲಾಕ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಫೇಶಿಯಲ್ ರೆಕಗ್ನೈಸನ್ನ ಬಳಸಲಾಗತ್ತೆ. ನೆಕ್ಸ್ಟ್ ವಾಟ್ ಆರ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ದ F40 ಸಿಸ್ಟಮ್. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕಾಳಜಿಯ ವಿಷಯಗಳೇನಂತಂದರೆ ಇನ್ಎಕ್ಯುರೇಸಿಸ್. ಅಂದರೆ ಇದು ಏನಂತಂದರೆ ಈ ಫೇಶಿಯಲ್ ರೆಕಗ್ನೈಷನ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ತಪ್ಪು ಡೇಟಾವನ್ನು ಕೊಡುತ್ತೆ. ಹಾಗೆ ಈ ರೀತಿ ತಪ್ಪು ಡೇಟಾವನ್ನು ನೀಡಿದ್ದಕ್ಕೆ ಸೊ ಇಲ್ಲಿ
ಅದರ ಹೊಣೆಗಾರಿಕೆಯನ್ನು ವಹಿಸ್ಕೊಳ್ಳೋದಿಲ್ಲ ಯಾರು ಕೂಡ. ಹಾಗೆ ಇದಕ್ಕೆ ಟೆಕ್ನಿಕಲ್ ಫ್ಯಾಕ್ಟರ್ ಅಂದರೆ ಇದು ಯಾವಾಗ ಸರಿಯಾಗಿ ಡೇಟಾವನ್ನು ಅಥವಾ ಮಾಹಿತಿಯನ್ನು ನೀಡೋದಿಲ್ಲ ಅಂತಂದರೆ, ಇದು ಸರಿಯಾಗಿ ಫೇಶಿಯಲ್ ಎಕ್ಸ್ಪ್ರೆಷನ್ ನೀಡಿದಾಗ ಮಾತ್ರ ಅದು ನಿಮಗೆ ಕರೆಕ್ಟಾಗಿ ಐಡೆಂಟಿಫಿಕೇಷನ್ ಮಾಡುತ್ತೆ. ಇನ್ ಕೇಸ್ ಅದರ ಏಜಿಂಗ್ ಆಗಿದ್ರೆ ಅಥವಾ ಯಾರಾದರೂ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸ್ಕೊಂಡು ಆದ ನಂತರ ಇದು ಸರಿಯಾಗಿ ಅವರನ್ನು ರೆಕಗ್ನೈಸ್ ಮಾಡೋದಿಲ್ಲ. ಹಾಗೆ ಇದರಲ್ಲಿ ಲ್ಯಾಕ್ ಆಫ್ ಟ್ರೈನಿಂಗ್ ವುಮೆನ್ ಆಪ್ರೇಟರ್ಸ್. ಸೊ ಈ ರೀತಿ ಒಂದು ತಂತ್ರಜ್ಞಾನವನ್ನು ಹ್ಯಾಂಡಲ್ ಮಾಡಬೇಕಾಗಿದ್ರೆ ಒಂದು ನುರಿತ ವ್ಯಕ್ತಿಗಳು ಅಥವಾ ನುರಿತ ಒಂದು ಸಿಬ್ಬಂದಿಗಳ ಅಗತ್ಯ ಇರುತ್ತೆ. ಸೊ ಇದರ ಕೊರತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಇಲ್ಲಿ ಇದು ಈ ರೀತಿಯ ಒಂದು ಕಣ್ಗಾವಲು ಇಡೋದರಿಂದ ಅಥವಾ ಫೇಶಿಯಲ್ ರೆಕಗ್ನೈಷನ್ ಮಾಡುವುದರಿಂದ ಇದು ಏನಾಗುತ್ತೆ ಅಂದರೆ ಆರ್ಟಿಕಲ್ 21 ಅಡಿಯಲ್ಲಿ ಬರುವಂಥ ರೈಟ್ ಟು ಪ್ರೈವಸಿ ಅಂದರೆ ನಿಮ್ಮ ಖಾಸಗಿತನದ ಹಕ್ಕಿನ ಉಲ್ಲಂಘನೆ ಆಗತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ 2017ರಲ್ಲಿ ಈ ಕೆ ಪುಟ್ಟಸ್ವಾಮಿ ಕೇಸ್ ಪ್ರಕರಣದಲ್ಲಿ ಕೂಡ ಹೇಳಿದೆ. ಈ ರೀತಿ ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿಯಿಂದ ಆಗ್ತಾ ಇರುವಂತಹ ಒಂದಿಷ್ಟು ಸಮಸ್ಯೆಗಳ ನಿವಾರಣೆಗಾಗಿ ನೀತಿ ಆಯೋಗದವರು ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡಿದ್ದಾರೆ. ಸೊ ಹಿಯರ್ ಪ್ರಿನ್ಸಿಪಲ್ ಆಫ್ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ. ಸೊ ಇಲ್ಲಿ ಫೇಸ್ ರೆಕಗ್ನಿಷನ್ ಮಾಡುವಂಥ ಸಂದರ್ಭದಲ್ಲಿ ವ್ಯಕ್ತಿಗಳ ಒಂದು ಭದ್ರತೆ ಮತ್ತು ಖಾಸಗಿತನವನ್ನು ಕೂಡ ಇಲ್ಲಿ ಸಂರಕ್ಷಣೆಯನ್ನು ಮಾಡಬೇಕಂತ ಹೇಳಿ ನೀತಿ ಆಯೋಗದವರು ಹೇಳಿದ್ದಾರೆ. ಹಾಗೆ ಇಲ್ಲಿ ಹೋಲಿಸ್ಟಿಕ್ ಗವರ್ನೆನ್ಸ್ ಫ್ರೇಮ್ವರ್ಕ್ ಅಂದರೆ ಸೆಟ್ ಔಟ್ ಎಕ್ಸ್ಟೆಂಟ್ ಆಫ್ ಲಯಬಿಲಿಟಿ ಅರೈಸಿಂಗ್ ಫ್ರಮ್ ಎನಿ ಹಾರ್ಮ್ಸ್ ಡ್ಯಾಮೇಜ್ ಕಾಸ್ಡ್ ಬೈ ದ ಯೂಸ್ ಆಫ್ FRT ಸಿಸ್ಟಮ್. ಅಂದರೆ ಇಲ್ಲಿ ಈ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ನಿಂದ ಏನಾದರೂ ಒಬ್ಬ ವ್ಯಕ್ತಿಗೆ ಏನಾದರೂ ಹಾನಿಯಾದರೆ ಅದನ್ನು ಆ ಒಂದು ಹಾನಿಗೆ ಇಲ್ಲಿ ಪರಿಹಾರವನ್ನು ನೀಡುವಂತೆ ಅಥವಾ ಅದರ ಒಂದು ಹೊಣೆಗಾರಿಕೆಯನ್ನು ಹೊರಲಿಕ್ಕೆ ಇವರಿಗೆ ಇಲ್ಲಿ ಅವಕಾಶವನ್ನು ನೀಡಬೇಕಂತ ಹೇಳಿ ನೀತಿ ಆಯೋಗದವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಟಾಪಿಕ್ ಇಂಡಿಯಾಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಈ ಒಂದು ಪ್ರೋಗ್ರಾಮನ್ನು ಅಂದರೆ ರೀಸೆಂಟ್ಲಿ ಇತ್ತೀಚೆಗೆ DRDO ಸಕ್ಸಸ್ಫುಲಿ ಕಂಡಕ್ಟೆಡ್ ಫ್ಲೈಟ್ ಟೆಸ್ಟ್ ಆಫ್ ದ ಫೇಸ್ 2 ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಅಂದರೆ BMD ಸಿಸ್ಟಮ್. ಸೊ ಅಂದರೆ ಈ ಒಂದು 2ನೇ ಹಂತದ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು DRDOದವರು ಲಾಂಚ್ ಮಾಡಿದ್ದಾರೆ. ಸೊ ಇದರ ಕೆಲಸ ಏನು ಅಂತ ನೋಡೋಣ. ಈ ಒಂದು ಮಿಸೈಲ್ ಇಟ್ ಈಸ್ ಮೀನ್ಡ್ ಫಾರ್, ಸೊ ಇದು ಯಾವ ಉದ್ದೇಶಕ್ಕಾಗಿದೆ ಅಂತಂದರೆ ನ್ಯೂಟ್ರಲೈಸಿಂಗ್ ಎನಿಮೀಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಥ್ರೆಟ್ಸ್. ಸೊ ಇನ್ ಕೇಸ್ ಏನಾದರೂ ಇಲ್ಲಿ ಅಪೋಸಿಷನ್ ಇರುವಂಥ ಒಂದು ಪಾರ್ಟಿ ಅಥವಾ ಶತ್ರು ದೇಶ ಏನಾದರೂ ದೇಶದ ಮೇಲೆ ದಾಳಿಯನ್ನು ಮಾಡಿದರೆ, ಅಂದರೆ ಭಾರತದ ಮೇಲೆ ಏನಾದರೂ ದಾಳಿಯನ್ನು ಮಾಡಿದರೆ ಆವಾಗ ಏನು ಮಾಡುತ್ತೆ, ಆ ಒಂದು ಮಿಸೈಲನ್ನ ನ್ಯೂಟ್ರಲೈಸ್ ಮಾಡುತ್ತೆ, ಅಂದರೆ ತಟಸ್ಥಗೊಳಿಸುತ್ತೆ. ಅದನ್ನು ಇಲ್ಲಿ ಎಂಟರ್ ಆಗುವ ಮೊದಲೇ ಅದನ್ನು ಏನು ಮಾಡುತ್ತೆ ಅಂದರೆ ಅದನ್ನು ಸ್ಟ್ರೈಕ್ ಮಾಡಿಬಿಡತ್ತೆ. ಎಸ್ ಹಾಗೆ ಸೊ ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಸೊ ಡಿಫೆಂಡ್ ಅಗೇನ್ಸ್ಟ್ ಏರಿಯಲ್ ಅಟ್ಯಾಕ್. ಸೊ ಇಲ್ಲಿ ಏರಿಯಲ್ ಅಟ್ಯಾಕ್ ಅಂತಂದರೆ ವೈಮಾನಿಕ ದಾಳಿ. ಓಕೆ, ಏರ್ ಸ್ಟ್ರೈಕ್ ಅಂತ ಏನು ಕರಿತೀವಲ್ವಾ, ಅಂದರೆ ಗಾಳಿಯ ಮೂಲಕ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರಾಕೆಟ್ ಮೂಲಕ ಟಾರ್ಗೆಟನ್ನು ಮಾಡ್ತಾರೆ. ಈ ರೀತಿ ಟಾರ್ಗೆಟನ್ನು ಮಾಡುವಾಗ ಅದನ್ನು ಆಕಾಶದಲ್ಲಿ ಆದರೆ ಗಾಳಿಯಲ್ಲೇ ಏನು ಮಾಡುತ್ತೆ ಅಂದರೆ ಅದನ್ನು ಈ ಕಡೆಯಿಂದ ರಾಕೆಟ್ ಅಥವಾ ಕ್ಷಿಪಣಿ ಅನ್ನುವಂಥದ್ದು ಇದನ್ನು ಇಲ್ಲಿ ಹೊಡೆದಿರುಳಿಸ್ಬಿಡುತ್ತೆ. ಸೊ ಇಲ್ಲಿ ಕ್ರೂಸ್ ಮಿಸೈಲ್ ಆ್ಯಂಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ 2 ಟೈಪ್ ಮಿಸೈಲ್ ಬರುತ್ತೆ. ಓಕೆ, ಹಾಗಿದ್ರೆ ಇವುಗಳಿಗೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಎಸ್, ಸೊ ಈ ಮಿಸೈಲ್ನ ಹೇಗೆ ಇದನ್ನು ಲಾಂಚ್ ಮಾಡ್ತಾರೆ, ಇದಕ್ಕೆ ಏನಾದರೂ ಒಂದು ಬೇಸಿಕ್ ಸಪೋರ್ಟ್ ಬೇಕಲ್ವಾ. ಸೊ ಪವರ್ಡ್ ಬೈ ಜೆಟ್ ಇಂಜಿನ್ ಫಾರ್ ಕಂಟಿನ್ಯೂಯಸ್ ಫ್ಲೈಟ್. ಎಸ್, ಸೊ ಇದು ಕಂಟಿನ್ಯೂಯಸ್ ಆಗಿ. ಓಕೆ, ಸೊ ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ಈ ರೀತಿ ಅಥವಾ ಎಸ್, ಸೊ ಗ್ರೌಂಡ್ ಲೆವೆಲಲ್ಲಿ ಈ ರೀತಿ ಇದು ಕ್ರೂಸ್ ಮಿಸೈಲ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಒಂದು ಮಿಸೈಲ್ಗೆ ಇವಾಗ ಪವರ್ ಬೇಕಲ್ವಾ, ಇದು ಇಲ್ಲಿ ಟಾರ್ಗೆಟ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇದನ್ನು ಅಥವಾ ಇದನ್ನು ಹೊಡೆದುರುಳಿಸಬೇಕಾದ್ರೆ ಸೊ ಇದಕ್ಕೆ ಪವರ್ ಬೇಕಲ್ವಾ, ಇದು ಯಾವುದರಿಂದ ರನ್ ಆಗುತ್ತೆ ಅಂದರೆ ಜೆಟ್ ಎಂಜಿನ್. ಸೊ ಇಲ್ಲಿ ಜೆಟ್ ಎಂಜಿನ್ ಇರುತ್ತೆ. ಸೊ ಇದು ಕಂಟಿನ್ಯೂಯಸ್ ಆಗಿ ಈ ಟಾರ್ಗೆಟನ್ನು ರೀಚ್ ಆಗೋವರೆಗೂ ಕೂಡ ಸೊ ಈ ಜೆಟ್ ಎಂಜಿನ್ ಅನ್ನುವಂಥದ್ದು ಅದಕ್ಕೆ ಪವರ್ ಆಗಿ ನಿಂತ್ಕೊಳ್ಳುತ್ತೆ. ಓಕೆ, ಅದಕ್ಕೆ ಶಕ್ತಿಯನ್ನು ನೀಡುತ್ತೆ. ಸೊ ಇಲ್ಲಿ ಜೆಟ್ ಎಂಜಿನ್ ಬಳಕೆ ಆಗುತ್ತೆ ಇದರ ಒಂದು ಪವರ್ ಪರ್ಪೋಸ್ ಆಗಿ. ಎಸ್, ಸೊ ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ನಲ್ಲಿ ರಾಕೆಟ್ ಅನ್ನುವಂಥದ್ದು ಅಗತ್ಯವಿರುತ್ತೆ. ರಾಕೆಟ್ ಹೋಗಿ ಏನು ಮಾಡುತ್ತೆ ಅಂತಂದರೆ ಈ ಒಂದು ಸೊ ಇದು ಒಂದು ಸಲ ಅಂದರೆ ಇನಿಷಿಯಲ್ ಸ್ಟೇಜ್ನಲ್ಲಿ ಮಾತ್ರ ಏನು ಮಾಡುತ್ತೆ ಅಂತಂದರೆ ಈ ಒಂದು ಮಿಸೈಲ್ಗೆ ಇಲ್ಲಿ ಶಕ್ತಿಯನ್ನು ನೀಡುತ್ತೆ. ಅಂದರೆ
ಇಲ್ಲಿ ಟಾರ್ಗೆಟ್ ಓಕೆ. ಸೊ ಇಲ್ಲಿ ಎಂಟ್ರಿಂಗಿಂದ ಸೊ ಇಲ್ಲಿ ಟಾರ್ಗೆಟ್ ಇಲ್ಲಿಯವರೆಗೆ ಅದನ್ನು ಲಾಂಚ್ ಮಾಡಬೇಕಾಗಿದೆ ಅಂತ. ಓಕೆ, ಸೊ ಇಲ್ಲಿ ರಾಕೆಟ್ ಇರುತ್ತೆ, ಈ ರೀತಿ ರಾಕೆಟ್ ಇದ್ದು ಇಲ್ಲಿ ಮಿಸೈಲ್ ಇರುತ್ತೆ. ಸೊ ಇದನ್ನು ಸ್ಟಾರ್ಟಿಂಗ್ ಏನು ಮಾಡುತ್ತೆ, ರಾಕೆಟ್ ಒಂದು ಸಲ ಇದಕ್ಕೆ ಎನರ್ಜಿನ ಪುಷ್ ಮಾಡಿಬಿಡುತ್ತೆ. ಅದಾದ ನಂತರ ಏನು ಮಾಡುತ್ತೆ, ಈ ಒಂದು ಮಿಸೈಲ್ ಇಲ್ಲಿ ಬಂದು ಬೀಳುತ್ತೆ. ಸೊ ಈ ರೀತಿ ಡಿಫ್ರೆನ್ಸ್ ಇದು. ಅಂದರೆ ಈ ಒಂದು ಕ್ರೂಸ್ ಮಿಸೈಲ್ಗೆ ಕಂಟಿನ್ಯೂಸ್ ಎನರ್ಜಿ ಬೇಕಾಗತ್ತೆ. ಸೊ ಇಲ್ಲಿ ರಾಕೆಟ್ಗೆ ಒಂದು ಸಲ ಅದು ಇನಿಷಿಯಲ್ ಆರಂಭದಲ್ಲಿ ಮಾತ್ರ ಶಕ್ತಿಯನ್ನು ಪೂರೈಕೆ ಮಾಡುತ್ತೆ ಈ ಒಂದು ರಾಕೆಟ್. ಎಸ್. ಸೊ ಇಲ್ಲಿ ಕ್ರೂಸ್ ಮಿಸೈಲ್ ಎನ್ನುವಂಥದ್ದು ಲೋ ಆಲ್ಟಿಟ್ಯೂಡ್ ಅಂದರೆ ಕಡಿಮೆ ಎತ್ತರದಲ್ಲಿ, ಓಕೆ, ಕಡಿಮೆ ಎತ್ತರದಲ್ಲಿ ಮಾತ್ರ ಇದನ್ನು ಲಾಂಚ್ ಮಾಡಲಿಕ್ಕೆ ಬರುತ್ತೆ. ಅಂದರೆ ಬಹುದೂರ ಹೋಗೋದಿಲ್ಲ. ಓಕೆ, ಇಲ್ಲಿ ಇರುತ್ತೆ. ಸೊ ಇದು ಕಡಿಮೆ ಒಂದು ದೂರದಿಂದ ಮಾತ್ರ ಇದನ್ನು ಏನು ಮಾಡುತ್ತೆ, ಇಲ್ಲಿ ಈ ಒಂದು ಶತ್ರುವಿನ ಯಾವುದೇ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾಶ ಮಾಡುತ್ತೆ. ಎಸ್. ಸೊ ಬಟ್ ಈ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ನ ನೋಡಿದರೆ ಸೊ ಇದು ಮೇಲ್ಮುಖವಾಗಿ ಹೋಗುತ್ತೆ ಅತಿ ಈ ರೀತಿ. ಎಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ. ಎಸ್. ಸೊ ಇದು ಕ್ರೂಸ್ ಮಿಸೈಲ್ ಆಗಿದೆ. ಓಕೆ, ದಿಸ್ ಒನ್ ಇಸ್ ಕ್ರೂಸ್ ಮಿಸೈಲ್ ಅಂದರೆ ಕಡಿಮೆ ಒಂದು ಎತ್ತರದಲ್ಲಿ ಇದು ಹೋಗುತ್ತೆ, ಹಾಗೆ ಟಾರ್ಗೆಟನ್ನು ರೀಚ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನುವಂಥದ್ದು ಈ ರೀತಿ ಆರಂಭದಲ್ಲಿ ಅದು ಮೇಲ್ಮುಖವಾಗಿ ಚಲನೆಯನ್ನು ಮಾಡುತ್ತೆ ಈ ರೀತಿ. ಸೊ ಅದಾದ ನಂತರ ಇಲ್ಲಿ ಟಾರ್ಗೆಟನ್ನು ರೀಚ್ ಮಾಡುತ್ತೆ. ಸೊ ಇಲ್ಲಿ ಕ್ರೂಸ್ ಮಿಸೈಲ್ ಏನಂದರೆ ಶಾರ್ಟರ್ ರೇಂಜ್ ಅಂದರೆ ಕಡಿಮೆ ಒಂದು ದೂರದಲ್ಲಿ ಮಾತ್ರ ಇದನ್ನು ನಾವು ಏನು ಮಾಡ್ಬೋದು ಅಂದರೆ ಯೂಸ್ ಮಾಡ್ಬೋದು. ಬಟ್ ಇದೇನಿರುತ್ತೆ ಅಂದರೆ ಲಾಂಗರ್ ರೇಂಜ್ ಅಂದರೆ ಬಹುದೂರದವರೆಗೆ ಇದನ್ನು ಏನು ಮಾಡ್ಬೋದು ಅಂದರೆ ಶತ್ರುವಿನ ಒಂದು ಯಾವುದೇ ಒಂದು ಇಲ್ಲಿ ಅವರ ಒಂದು ಟ್ಯಾಂಕರ್ಗಳಾಗಿರ್ಬೋದು, ರೆಡಾರ್ಗಳನ್ನು ಬಹುದೂರ ಇದ್ದರೂ ಕೂಡ ಏನು ಮಾಡ್ಬೋದು ಅಂದರೆ ಈ ರೀತಿಯ ಒಂದು ಮಿಸೈಲನ್ನು ನಾವಿಲ್ಲಿ ಬಳಸ್ಬೋದು. ನೆಕ್ಸ್ಟ್ ಇಲ್ಲಿ ಕ್ಯಾರಿ ಸ್ಮಾಲರ್ ಸಿಂಗಲ್ ವಾರ್ ಹೆಡ್. ಎಸ್. ಇಲ್ಲಿ ಕ್ರೂಸ್ ಮಿಸೈಲಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಸಣ್ಣ ಕ್ಷಿಪಣಿಗಳನ್ನ ಅಥವಾ ಸಿಡಿತಲೆಗಳನ್ನ, ವಾರ್ ಹೆಡ್ ಅಂತಂದರೆ ಸಿಡಿತಲೆಗಳನ್ನ ಸೊ ಈ ಒಂದು ಮಿಸೈಲಲ್ಲಿ ನಾವು ಇನ್ಸ್ಟಾಲ್ ಮಾಡ್ಬೋದು. ಬಟ್ ಇದರಲ್ಲಿ ಈ ಕ್ರೂಸ್ ಮಿಸೈಲ್ಗೆ ಕಂಪೇರ್ ಮಾಡಿದರೆ ಅದಕ್ಕಿಂತ ಭಾರವಾದಂಥ ಒಂದು ವಾರ್ ಹೆಡ್ಗಳನ್ನ ನಾವು ಇದರಲ್ಲಿ ತುಂಬಿಸ್ಬೋದು. ಓಕೆ, ಸೊ ಈ ವಾರ್ ಹೆಡ್ಗಳು ಏನು ಮಾಡುತ್ತೆ ಅಂತಂದರೆ ಈ ಶತ್ರುವಿನ ಒಂದು ಟ್ಯಾಂಕರ್ ರಡಾರ್ಗಳನ್ನ ಸೊ ಇಲ್ಲಿ ಧ್ವಂಸ ಮಾಡುತ್ತೆ. ಸೊ ಈ ರೀತಿಯ ಒಂದು ಕ್ಷಿಪಣಿಗಳನ್ನ ಅಂದರೆ ಕ್ರೂಸ್ ಮಿಸೈಲ್ ಏನು ಬರುತ್ತಲ್ವಾ, ಸೊ ಇದನ್ನು ಹಾರ್ಡರ್ ಟು ಡಿಟೆಕ್ಟ್ ಬಟ್ ಈಸಿಯರ್ ಟು ಇಂಟರ್ಸೆಪ್ಟ್ ಆಫ್ಟರ್ ಡಿಟೆಕ್ಷನ್. ಅಂದರೆ ಸೊ ಇದನ್ನು ಪತ್ತೆ ಹಚ್ಚುವಂಥದ್ದು ಏನಾಗಿರುತ್ತೆ ಅಂದರೆ ಕಷ್ಟದಾಯಕ ಕೆಲಸವಾಗಿರುತ್ತೆ. ಈ ಅಂದರೆ ಕೆಳಗಿನ ಒಂದು ಇದರಲ್ಲಿ ಹೋಗ್ತಾ ಇರುತ್ತಲ್ವ, ಇದು ಕೆಳಗಿನ ಒಂದು ಅಂತರದಲ್ಲಿ. ಸೊ ಹೀಗಾಗಿ ಇದನ್ನು ಪತ್ತೆ ಹಚ್ಚುವಂಥದ್ದು ಕಠಿಣವಾಗಿರುತ್ತೆ. ಬಟ್ ಇದನ್ನು ಒಂದು ಸಲ ಏನಾದರೂ ಡಿಟೆಕ್ಟ್ ಮಾಡಿದ ನಂತರ ಇದನ್ನು ಏನು ಮಾಡ್ಬೋದು ಅಂದರೆ ಈಸಿಯಾಗಿ ಇಂಟರ್ಸೆಪ್ಟ್ ಮಾಡ್ಬೋದು. ಸೊ ಇಲ್ಲಿ ಇಂಟರ್ಸೆಪ್ಟ್ ಅಂತ ಅದನ್ನು ಪ್ರತಿಬಂಧಿಸ್ಬೋದು ಅಂತ. ಎಸ್. ಸೊ ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ನ ಈಸಿಯಾಗಿ ನಾವು ಪತ್ತೆಯನ್ನು ಮಾಡ್ಬೋದು. ಓಕೆ, ಅಂದರೆ ಇದು ಬಹುದೂರ ಅಂದರೆ ಎತ್ತರದಲ್ಲಿ ಹಾರಾಡದಿರುತ್ತೆ ಅಲ್ವಾ. ಸೊ ಹೀಗಾಗಿ ಅದನ್ನು ನಾವು ಈಸಿಯಾಗಿ ಪತ್ತೆ ಹಚ್ಬೋದು. ಬಟ್ ಇದನ್ನು ಇಂಟರ್ಸೆಪ್ಟ್ ಅಥವಾ ಇದನ್ನು ಪ್ರತಿಬಂಧಿಸುವಂಥದ್ದು ತುಂಬಾ ಕಡಿಮೆ ಅಂದರೆ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಯಾಕಂದರೆ ಅದು ಅತಿ ವೇಗವಾಗಿ ಚಲಿಸ್ತಾ ಇರುತ್ತೆ. ಸೊ ಹೀಗಾಗಿ ಸೊ ಇದಕ್ಕೆ ಕ್ರೂಸ್ ಮಿಸೈಲ್ಗೆ ಉದಾಹರಣೆಯನ್ನು ನೋಡೋದಾದರೆ ಬ್ರಹ್ಮೋಸ್ ಕ್ಷಿಪಣಿ. ಸೊ ಇಲ್ಲಿ ಬ್ಯಾಲಿಸ್ಟಿಕ್ ಉದಾಹರಣೆಗೆ ಪೃಥ್ವಿ ಮತ್ತು ಅಗ್ನಿ ಒಂದು ಸರಣಿಯ ಮಿಸೈಲ್ಗಳು ಬರುತ್ತೆ. ಸೊ ಇಲ್ಲಿ ಎವಲ್ಯೂಷನ್ ಬಗ್ಗೆ ಕೊಟ್ಟಿದ್ದಾರೆ, ಅಷ್ಟೊಂದು ಏನು ಅಗತ್ಯ ಇಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ. ಸೊ ಇದಕ್ಕೆ ಹೀಗಾಗಿ ಇದನ್ನು ಮಾರ್ಕ್ ಮಾಡಿಲ್ಲ. ಎಸ್. ಹಾಗಿದ್ರೆ ಈ ರೀತಿಯ ಒಂದು ಕ್ಷಿಪಣಿಗಳ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಕಾರ್ಯತಂತ್ರದ ದೃಷ್ಟಿಯಿಂದ ಇದು ಏನಕ್ಕೆ ಎಷ್ಟೊಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂದರೆ ಸೊ ಇದನ್ನು ಸ್ಥಳೀಯವಾಗಿ ಅಂದರೆ ದೇಶೀಯವಾಗಿ ಏನಂತಂದರೆ ತಯಾರಿಸಿರುವಂಥದ್ದು. ಸೊ ಅಂದರೆ ಈ ದೇಶೀಯವಾಗಿ ತಯಾರಿಸುವ ಮೂಲಕ ಈ ರಕ್ಷಣಾ ವಲಯದಲ್ಲಿ ಭಾರತ ಇಲ್ಲಿ ಸ್ವಾಯತ್ತತೆಯನ್ನು ಅಂದರೆ ಬೇರೆ ದೇಶಗಳ ಮೇಲೆ ಈ ರೀತಿಯ ಒಂದು ಉಪಕರಣಗಳ ಮೇಲೆ ಅವಲಂಬನೆ ಆಗದೆ ಭಾರತ ಏನು ಮಾಡ್ತಾ ಇದೆ ಅಲ್ಲಿ ತನ್ನ ಸಾಮರ್ಥ್ಯದಿಂದ ಇವುಗಳನ್ನ ಉತ್ಪಾದನೆಯನ್ನು ಮಾಡ್ತಾ ಇದೆ. ಹಾಗೆ ಯಾಕೆ ಇವುಗಳ ಮಹತ್ವ ಅಂತಂದರೆ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಭಾರತಕ್ಕೆ ಇಲ್ಲಿ ಭದ್ರತೆಯ ದೃಷ್ಟಿಯಿಂದ ಇವು ತುಂಬಾ ಅಗತ್ಯವಾಗಿದೆ. ಅಂದರೆ ಈ ಒಂದು ಭಾಗದಲ್ಲಿ ಇಂಡೋ ಪೆಸಿಫಿಕ್ ರೀಜನಲ್ಲಿ ಹಲವಾರು ದೇಶಗಳು ಕೂಡ ಇಲ್ಲಿ ಈ ಮಿಸೈಲನ್ನು ಕೂಡ ಇಲ್ಲಿ ಡೆಪ್ಲಾಯ್ ಮಾಡ್ಕೊಳ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಇದು ಅಗತ್ಯವಾಗಿದೆ. ಎಸ್. ಸೊ ಇಲ್ಲಿ ಈ ಹಿಂದೆ ನಾವು ರಷ್ಯಾದಿಂದ ಅಂದರೆ ಈ ರೀತಿಯ ಒಂದು ಮಿಸೈಲ್ಗಳನ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಗುರಿಯನ್ನು ಹಾಕ್ಕೊಂಡಿರ್ತೀವಿ. ಸೊ ಇಲ್ಲಿ ಯಾವಾಗ ಈ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಲ್ವಾ, ಸೊ ಅಂದರೆ ಯಾವುದರ ಕುರಿತು ರಷ್ಯಾದೊಂದಿಗೆ ನಾವು ಒಪ್ಪಂದವನ್ನು ಮಾಡ್ಕೊಂಡಿರ್ತೀವಿ ಅಂತಂದರೆ S-400 ಅಂತ ಬರುತ್ತೆ.
S-400 ಏರ್ ಡಿಫೆನ್ಸ್ ಮಿಸೈಲ್ ಅಂತ. ಸೊ ಇದರ ಕುರಿತನೋ ಅಂದರೆ ರಷ್ಯಾ ನಮಗೆ ಭಾರತಕ್ಕೆ ಈ ಒಂದು ಮಿಸೈಲ್ನ ಪೂರೈಕೆಯನ್ನು ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ರಷ್ಯಾ ಮತ್ತು ಉಕ್ರೇನ್ ಇಲ್ಲಿ ಕಾನ್ಫ್ಲಿಕ್ಟ್ ನಡೀತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಮಿಸೈಲ್ ಪೂರೈಸುವಂಥದ್ದು ತುಂಬ ವಿಳಂಬವಾಗ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲಿ ಭಾರತ ತನ್ನ ಸೆಕ್ಯೂರಿಟಿ ಪರ್ಪಸ್ನಾಗಿ ಇದನ್ನು ಸ್ಥಳೀಯವಾಗಿ ಇದನ್ನು ಡೆವಲಪ್ ಮಾಡಿದೆ. ಸೊ ಇನ್ನು ನೆಕ್ಸ್ಟ್ ಭದ್ರತೆಯ ದೃಷ್ಟಿಯಿಂದ. ಸೊ ಇಲ್ಲಿ ಫಸ್ಟ್ ಒಂದು ಸ್ಟ್ರಾಟಜಿಕ್ ಅಂತಂದರೆ ಕಾರ್ಯತಂತ್ರದ ದೃಷ್ಟಿ ಅಂತಂದರೆ ಯಾವ ಒಂದು ಸ್ಥಳದಲ್ಲಿ ಇದು ಅತ್ಯಗತ್ಯವಾಗಿದೆ ಅಂತಂದರೆ ಇಂಡೋ ಪೆಸಿಫಿಕ್ ಈ ಒಂದು ರೀಜನ್ನಲ್ಲಿ. ಸೊ ಇಲ್ಲಿ ಸ್ಟ್ರಾಟಜಿಕ್ ಅಂತಂದರೆ ಇಲ್ಲಿಯೂ ಕೂಡ ಏನಂತಂದರೆ ಚೇಂಜಿಂಗ್ ಸೆಕ್ಯೂರಿಟಿ ಎನ್ವಿರಾನ್ಮೆಂಟ್ ಇನ್ ದ ಇಂಡೋ ಪೆಸಿಫಿಕ್ ಆ್ಯಂಡ್ ಸೈಮಲ್ಟೇನಿಯಸ್ ಥ್ರೆಟ್ಸ್ ಫ್ರಮ್ ದ 2 ನ್ಯೂಕ್ಲಿಯರ್ ಸ್ಟೇಟ್ಸ್. ಸೊ ನೆಸೆಸಿಟಿ ಡೆವಲಪ್ಮೆಂಟ್ ಆಫ್ ದ BMD ಸ್ಟೇಟ್. ಅಂದರೆ ಇಲ್ಲಿ ಹಲವಾರು ದೇಶಗಳು ಕೂಡ ಈ ರೀತಿಯ ಒಂದು ಕ್ಷಿಪಣಿಗಳನ್ನು ತಮ್ಮ ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಳ್ತಾ ಇರೋದ್ರಿಂದ ಭಾರತಕ್ಕೂ ಕೂಡ ಅಂದರೆ ಈ ಇಂಡೋ ಪೆಸಿಫಿಕ್ ವಲಯದಲ್ಲಿ ಏನಾಗ್ತಾ ಇದೆ ಅಂದರೆ ಬೆದರಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಭದ್ರತೆಯಿಂದ ದೃಷ್ಟಿಯಿಂದ ಈ ರೀತಿಯ ಒಂದು ಮಿಸೈಲ್ ಭಾರತಕ್ಕೆ ಬೇಕಾಗಿದೆ. ಇನ್ನು ಈ ತಾಂತ್ರಿಕವಾಗಿ ನೋಡೋದಾದರೆ ಈ ಒಂದು ವ್ಯವಸ್ಥೆಯಲ್ಲಿ ಹಲವಾರು ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಓಕೆ, ಸೊ ಇಲ್ಲಿ ಕ್ರಿಟಿಕಲ್ ಡೊಮೇನ್ ಸಚ್ ದ ರೆಡಾರ್ಸ್ ಆ್ಯಂಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂದರೆ ಶತ್ರು ಅಂದರೆ ಅದು ಎಲ್ಲಿ ಅಂದರೆ ಆ ಒಂದು ಈ ಮಿಸೈಲ್ನ ಆ ಒಂದು ಚಲನವಲನಗಳನ್ನು ನಾವು ಏನು ಮಾಡ್ಬೋದು ಅಂತಂದರೆ ಈಸಿಯಾಗಿ ಅದನ್ನು ಪತ್ತೆ ಹಚ್ಚುವಂಥ ಟೆಕ್ನಾಲಜಿಯನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗೆ ಇಲ್ಲಿ ಡಿಪ್ಲೊಮ್ಯಾಟಿಕ್, ಇಟ್ ಕ್ಯಾನ್ ಇನ್ಫ್ಲೂಯೆನ್ಸ್ ಇಂಡಿಯಾದ ರಿಲೇಷನ್ಶಿಪ್ ಮೇಜರ್ ಪವರ್ಸ್ ಲೈಕ್ ಅಂದರೆ ಸೊ ಈ ರೀತಿಯ ಒಂದು ವ್ಯವಸ್ಥೆಗಳನ್ನ ಭಾರತ ಹೊಂದಿದೆ ಅಂದರೆ ಸೊ ಇತರ ರಾಷ್ಟ್ರಗಳು ಏನು ಮಾಡುತ್ತೆ ಅಂತಂದರೆ ಇಲ್ಲಿ ತನ್ನ ಸಂಬಂಧಗಳನ್ನ ಇಲ್ಲಿ ಈ ಭಾರತದೊಟ್ಟಿಗೆ ಇಲ್ಲಿ ತನ್ನ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ USA ಆಗಿರ್ಬೋದು, ರಷ್ಯಾ ದೇಶಗಳಾಗಿರ್ಬೋದು. ಸೊ ಇವು ಕೂಡ ಏನಂತಂದರೆ ಇಲ್ಲಿ ಅತ್ಯಾಧುನಿಕ ಒಂದು ಕ್ಷಿಪಣಿಯನ್ನು ಹೊಂದಿರುವಂಥ ದೇಶಗಳಾಗಿವೆ. ಸೊ ನೆಕ್ಸ್ಟ್ ಟಾಪಿಕ್ ಗ್ಲೋಬಲ್ ಇಂಡಿಯಾ AI ಸಮಿಟ್ ಅಂತ ಹೇಳಿ. ಸೊ ಈ ಒಂದು ಸಮಿಟನ್ನು ಭಾರತ ಇದಕ್ಕೆ ಆತಿಥ್ಯವನ್ನು ವಹಿಸಿಕೊಂಡಿದೆ. ಅಂದರೆ ಭಾರತದಲ್ಲಿ ಈ ಒಂದು ಸಮಿಟ್ ನಡೆಯಲಿದೆ. ಸೊ ಈ ಒಂದು ಸಮಿಟ್ನ ಪ್ರಮುಖ ಅಂಶಗಳೇನಂತಂದರೆ ಸೊ ಇಂಡಿಯಾ ಎಂಪಸೈಸ್ಡ್ ಡಿಮಾರ್ಕೆಟೈಸೇಷನ್ AI ಆ್ಯಂಡ್ ಮೇಕಿಂಗ್ ಇಟ್ accessible ಟು ಆಲ್. ಸೊ ಅಂದರೆ ಇದು ಎಲ್ಲರಿಗೂ ಕೂಡ ಪ್ರಜಾಸತ್ತಾತ್ಮಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಎಲ್ಲರಿಗೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ಆಗಬೇಕು, ಎಲ್ಲರಿಗೂ ಕೂಡ ಇದನ್ನು ಬಳಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಹೇಳಿ ಭಾರತ ಈ ಒಂದು ಸಮಿಟ್ನಲ್ಲಿ ಹೇಳಿದೆ. ನೆಕ್ಸ್ಟ್ ಟಾಪಿಕ್ ಸ್ನೋ ಬ್ಲೈಂಡ್ ಮಾಲ್ವೇರ್ ಅಂತ ಹೇಳಿ. ನ್ಯೂ ಮಾಲ್ವೇರ್ ಕಾಲ್ಡ್ ಸ್ನೋ ಬ್ಲೈಂಡ್ ಈಸ್ ಟಾರ್ಗೆಟಿಂಗ್ ಆಂಡ್ರಾಯ್ಡ್ ಫೋನ್. ಓಕೆ, ಸೊ ಇದೇನಂತಂದರೆ ಒಂದು ರೀತಿಯ ಮಾಲ್ವೇರ್, ಸ್ಲೋ ಬ್ಲೈಂಡ್ ಅನ್ನುವಂಥ ಹೆಸರಿದು. ಇದೇನು ಮಾಡ್ತಾ ಇದೆ ಅಂದರೆ ಇಲ್ಲಿ ಆಂಡ್ರಾಯ್ಡ್ ಫೋನ್ಗಳು ಇರುತ್ತಲ್ವ ಅವುಗಳನ್ನ ಗುರಿಯಾಗಿಸಿಕೊಂಡು ಸೊ ಈ ರೀತಿಯ ಒಂದು ಮಾಲ್ವೇರ್ಗಳನ್ನ ಬಿಡಲಾಗ್ತಾ ಇದೆ. ಓಕೆ, ಸೊ ಇದೇನು ಅಂತ ನೋಡೋಣ. ಇಟ್ ಈಸ್ ಅ ಮಾಲ್ವೇರ್ ದಟ್ ಟಾರ್ಗೆಟ್ಸ್ ಆಂಡ್ರಾಯ್ಡ್ ಡಿವೈಸ್ ಟು ಸ್ಟೀಲ್ ಬ್ಯಾಂಕಿಂಗ್ ಆ್ಯಂಡ್ ಅದರ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಅಂದರೆ ಇದು ನಿಮ್ಮ ಮೊಬೈಲ್ ಮೇಲೆ ಅಟ್ಯಾಕ್ ಮಾಡುವ ಮೂಲಕ ನಿಮ್ಮ ಮೊಬೈಲ್ನಲ್ಲಿರುವಂಥ ಸೂಕ್ಷ್ಮ ಮಾಹಿತಿಗಳನ್ನು ಮತ್ತು ಈ ಬ್ಯಾಂಕಿಂಗ್ ಮಾಹಿತಿಗಳನ್ನ ಏನು ಮಾಡುತ್ತೆ ಅಂದರೆ ಕದಿಯುತ್ತೆ. ಎಸ್, malware or malicious software in any program or file that is intentionally harmful to a computer, network or server. ಅಂದರೆ ಇವುಗಳನ್ನ ಉದ್ದೇಶಪೂರ್ವಕವಾಗಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಡಿವೈಸ್ನಲ್ಲಿ ಕೊಡ್ತಾರೆ. ಅದನ್ನು ಯಾವ ರೀತಿ ಅಂತಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಲಿಂಕ್ ನೀವು ಕ್ಲಿಕ್ ಮಾಡಿದಾಗ ಅಥವಾ ಯಾವುದೇ ಒಂದು ಆ್ಯಪ್ಗಳನ್ನು ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋ ಮೂಲಕ ಏನಾಗುತ್ತೆ ಅಂದರೆ ಈ ರೀತಿಯ ಮಾಲ್ವೇರ್ಸ್ಗಳು ನಿಮ್ಮ ಮೊಬೈಲ್ಗೆ ಎಂಟ್ರಿ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಈಸಿಯಾಗಿ ಅವರು ನಿಮ್ಮ ಬ್ಯಾಂಕಿಂಗ್ ಡೇಟಾವನ್ನು ಮತ್ತು ನಿಮ್ಮ ವೈಯಕ್ತಿಕ ಡೇಟಾವನ್ನು ಅದರಲ್ಲಿ ಹ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಒನ್, ನ್ಯಾಚುರಲಿ ಎಕ್ಸ್ಟಿಂಕ್ಟ್ DNA ಎಡಿಟಿಂಗ್ ಟೂಲ್. ಸೊ ಇಲ್ಲಿ ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂತಂದರೆ ಇತ್ತೀಚೆಗೆ ಈ ನ್ಯಾಚುರಲಿ ಎಕ್ಸಿಸ್ಟಿಂಗ್ DNA ಟೂಲ್ ಆದಂಥ ಬ್ರಿಡ್ಜ್ ರೀಕಂಬೈನೈಸ್ ಮೆಕ್ಯಾನಿಸಮ್ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದ್ದಾರೆ.
ಎಸ್. ಸೊ ಇಲ್ಲಿ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್. ಸೊ ಇಲ್ಲಿ BRM ಅಂತಂದರೆ ಬ್ರಿಡ್ಜ್ ರೀಕಂಬೈನೇಜ್ ಮೆಕ್ಯಾನಿಸಮ್. ಸೊ ಇದೇನು ಬಳಕೆನ ಮಾಡ್ಕೊಳ್ಳುತ್ತೆ ಅಂತಂದರೆ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ಆರ್ ಜಂಪಿಂಗ್ ಜೀನ್ಸ್. ಎಸ್. ಸೊ ಇದು ವಿಚ್ ಕಟ್ ಆ್ಯಂಡ್ ಪೇಸ್ಟ್ ದೆಮ್ಸೆಲ್ಸ್ ಇಂಟು ಜಿನೋಮ್ಸ್. ಎಸ್. ಸೊ ಇದು ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ಅಥವಾ ಈ ಜಂಪಿಂಗ್ ಜೀನ್ಸ್ಗಳನ್ನ ಇಲ್ಲಿ ಈ ಜೀನೋಮ್ಸ್ಗಳನ್ನ ಕಟ್ ಮಾಡಲಿಕ್ಕೆ ಬಳಸಿಕೊಳ್ಳುತ್ತೆ ಅಂತ. ಹಾಗಿದ್ರೆ ಇಲ್ಲಿ ಜಂಪಿಂಗ್ ಜೀನ್ಸ್ ಅಂತಂದರೆ ಏನಂತಂದರೆ ಆರ್ ಆಲ್ ಸ್ಮಾಲ್ DNA ಸೆಗ್ಮೆಂಟ್ ವಿತ್ ರೀಕಂಬೈನ್ಸ್ ಎಂಜಾಯಿಂಗ್ ಅಲಾಂಗ್ ವಿತ್ ದ ಎಕ್ಸ್ಟ್ರಾ DNA ಸೆಗ್ಮೆಂಟ್. ಅಂದರೆ ಇವುಗಳು ಏನು ಮಾಡುತ್ತೆ ಅಲ್ಲಿ DNA ಸೆಗ್ಮೆಂಟ್ಗಳನ್ನ ಈ ಎಂಜೈಮ್ಗಳ ಬರುತ್ತಲ್ವ ಅವುಗಳನ್ನ ಏನು ಮಾಡುತ್ತೆ ಅಂದರೆ ಬೆಸೆಯುತ್ತೆ, ರೀಕಂಬೈನ್ ಮಾಡುತ್ತೆ. ಸೊ ಇಲ್ಲಿ ಜೀನ್ ಎಡಿಟಿಂಗ್ ಅಂತ ಬರುತ್ತಾ. ಜೀನ್ ಎಡಿಟಿಂಗ್ ಅಂತಂದರೆ ಈಸ್ ಅ ಆಲ್ಟರೇಷನ್ ಆಫ್ ಜೆನೆಟಿಕ್ ಮಟೀರಿಯಲ್. ಅಂದರೆ ಆನುವಂಶಿಕ ವಸ್ತುಗಳೇನಿರುತ್ತಲ್ವ ಅಂದರೆ ಒಂದು ಜೀವಿಯಲ್ಲಿರುವ ಆನುವಂಶಿಕ ವಸ್ತುಗಳನ್ನ ಏನು ಮಾಡುತ್ತೆ ಅಂದರೆ ಇದು ಅಲ್ಟರ್ ಮಾಡುತ್ತೆ ಬೈ ಇನ್ಸರ್ಟಿಂಗ್. ಅಂದರೆ ಹೊಸದಾದಂಥ ಒಂದು ಜೀನನ್ನು ಇನ್ಸರ್ಟ್ ಮಾಡೋದ್ರ ಮೂಲಕ ಅಥವಾ ಅದನ್ನು ತೆಗೆದು ಹಾಕೋದ್ರ ಮೂಲಕ, ಅಂದರೆ ಅಲ್ಲಿ ಹೊಸದಾಗಿ ಮತ್ತೊಂದು ಏನು ಮಾಡಲಾಗತ್ತೆ ಜೀನನ್ನು ಇಂಟ್ರೊಡ್ಯೂಸ್ ಮಾಡಲಾಗತ್ತೆ. ಅಥವಾ ಇಲ್ಲಿ ಕಂಪ್ಲೀಟಾಗಿ DNA ಸೀಕ್ವೆನ್ಸ್ನ ಸೊ ಇಲ್ಲಿ ಡಿಲೀಟ್ ಮಾಡಲಾಗತ್ತೆ. ಸೊ ಇದರ ಮೂಲಕ ಏನಂತಂದರೆ ಆ ಒಂದು ಜೀವಿಯ ಒಂದು ಕೆಲವೊಂದಿಷ್ಟು ಗುಣಲಕ್ಷಣಗಳನ್ನ ಇಲ್ಲಿ ಬದಲಾಯಿಸಲಾಗತ್ತೆ. ಅಂದರೆ ಇಲ್ಲಿ ಆನುವಂಶಿಕ ಕಾಯಿಲೆಗಳೇನು ಬರುತ್ತಲ್ವ ಒಂದು ಜೀವಿಯಲ್ಲಿ ಅವುಗಳನ್ನ ಇದು ಪರಿಹರಿಸತ್ತೆ. ಎಸ್. ಹಾಗಿದ್ರೆ ಈ ಒಂದು ವ್ಯವಸ್ಥೆಯ ಮಹತ್ವ ಅಥವಾ ಅನುಕೂಲಗಳೇನು ಅಂತ ನೋಡೋಣ. ಸೊ ದೀಸ್ ಆರ್ ದ ಅಡ್ವಾನ್ಸ್ಡ್ ಜೀನ್ ಎಡಿಟಿಂಗ್ ಥೆರಾಪೆಟಿಕ್ಸ್ ಆ್ಯಂಡ್ ಟ್ರೀಟ್ಮೆಂಟ್ಸ್ ಫಾರ್ ಡಿಸೀಸ್. ಸೊ ಇದನ್ನು ಕಾಯಿಲೆಗಳನ್ನ ವಾಸಿ ಮಾಡುವಂಥ ಸಂದರ್ಭದಲ್ಲಿ ಇವುಗಳನ್ನ ಬಳಸಿಕೊಳ್ಳಲಾಗತ್ತೆ. ಸೊ ಇದೇ ರೀತಿ ಕೂಡ ಹಲವಾರು ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಕೂಡ ಇದೆ. ಇದರಲ್ಲಿ ಕ್ರಿಸ್ಪರ್ Cas9 ಅಂತ ಬರುತ್ತೆ, ಟೇಲ್ ನ್ಯೂಕ್ಲಿಯಸ್ ಅಂತ ಬರುತ್ತೆ, ನೆಕ್ಸ್ಟ್ ಒನ್ ಜಿಂಕ್ ಫಿಂಗರ್ ನ್ಯೂಕ್ಲಿಯಸ್ ಆ್ಯಂಡ್ RNA ಇಂಟರ್ಫರೆನ್ಸ್ ಅಂತ ಬರುತ್ತೆ. ಸೊ ಇವೆಲ್ಲವೂ ಕೂಡ ನಮಗೆ ಜೀನ್ ಎಡಿಟಿಂಗ್ ಟೆಕ್ನಾಲಜಿಗಳಾಗಿವೆ. ನೆಕ್ಸ್ಟ್ ಒನ್ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ಬರುತ್ತೆ. ಹಾಗಿದ್ರೆ ಏನಿದು ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತಂದರೆ ಲ್ಯಾಬ್ ಮೇಡ್ ಪ್ರೋಟೀನ್ಸ್ ಮಿಮಿಕಿಂಗ್ ನ್ಯಾಚುರಲ್ ಆ್ಯಂಟಿಬಾಡೀಸ್. ಅಂದರೆ ಇವುಗಳನ್ನ ಲ್ಯಾಬ್ರೋಟರಿಯಲ್ಲಿ ತಯಾರಾಗಿರುವಂಥ ಪ್ರೋಟೀನ್ಗಳು ಇವುಗಳೇನು ಮಾಡುತ್ತೆ ಅಂದರೆ ಇಲ್ಲಿ ನ್ಯಾಚುರಲ್ ಆ್ಯಂಟಿಬಾಡೀಸ್ಗಳಾಗಿ ಇಲ್ಲಿ ಕಾರ್ಯವನ್ನು ಮಾಡುತ್ತೆ. ಹಾಗಾದರೆ ಇವುಗಳನ್ನ ಎಲ್ಲಿ ಬಳಸಿಕೊಳ್ಳಲಾಗತ್ತೆ ಅಂತಂದರೆ ಡಯಾಗ್ನೋಸ್ಟಿಕ್, ಅಂದರೆ ಇಲ್ಲಿ ರೋಗ ತಪಾಸಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಲಿಸಾ ಟೆಸ್ಟ್ ಅಂತ ಬರುತ್ತೆ. ಸೊ ಇದನ್ನು ನಾವು HIV ಪತ್ತೆ ಹಚ್ಚಲಿಕ್ಕೆ ಈ ರೀತಿಯ ಒಂದು ಪರೀಕ್ಷೆಗಳನ್ನ ಮಾಡ್ತೀವಿ. ಹಾಗೆ ಟ್ರೀಟಿಂಗ್ ಡಿಸೀಸ್, ಹಲವಾರು ಕಾಯಿಲೆಗಳನ್ನ ಇಲ್ಲಿ ಚಿಕಿತ್ಸೆ ನೀಡುವಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಆಗಿರ್ಬೋದು, ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಆ ಒಂದು ಸಂದರ್ಭದಲ್ಲಿ ಇವುಗಳನ್ನ ಬಳಸ್ಕೊಳ್ತೀವಿ. ಹಾಗೆ ಅನಲೈಸಿಂಗ್ ಸೆಲ್ ಟೈಪ್ಸ್, ಅಂದರೆ ಇಲ್ಲಿ ಸೆಲ್ಗಳು ಬರುತ್ತಲ್ವ, ಅಂದರೆ ಜೀವಕೋಶಗಳನ್ನು ಸೊ ಇಲ್ಲಿ ಅನಲೈಸ್ ಮಾಡಲಿಕ್ಕೆ ಅದು ಯಾವ ರೀತಿಯ ಒಂದು ಜೀವಕೋಶ ಅಂತ ಹೇಳಿ ಅನಲೈಸ್ ಮಾಡಲಿಕ್ಕೆ ಸೊ ಈ ಒಂದು ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ಗಳನ್ನ ಬಳಸಿಕೊಳ್ಳಲಾಗತ್ತೆ. ನೆಕ್ಸ್ಟ್ ಇಲ್ಲಿ ಎಲೆಕ್ಟ್ರೋಎನ್ಸೆಫಾಲೋಗ್ರಫಿ ಅಂತ ಬರುತ್ತೆ ಅಥವಾ ECG ಅಂತ ಹೇಳಿ. ಏನಿದು EEG ಅಂತ, ನಾಟ್ ECG, EEG ಅಂತ ಹೇಳಿ. ಸೊ ಇಟ್ ಈಸ್ ಎ ಮೆಡಿಕಲ್ ಟೆಸ್ಟ್ ವಿಚ್ ಮೇಜರ್ಸ್ ಬ್ರೈನ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಜನರೇಟೆಡ್ ಬೈ ನ್ಯೂರಾನ್ಸ್. ಅಂದರೆ ನ್ಯೂರಾನ್ಗಳು ಉತ್ಪತ್ತಿ ಮಾಡಿರುವಂತಹ ಏನು ಇಲ್ಲಿ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿನ, ಅಂದರೆ ಈ ಬ್ರೈನ್ ಇರುತ್ತಲ್ವಾ, ಸೊ ಇದರ ಒಂದು ಅಥವಾ ಮೆದುಳಿನ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿನ ಏನು ಮಾಡುತ್ತೆ ಅಂದರೆ ಟೆಸ್ಟ್ ಮಾಡುತ್ತೆ ಅಥವಾ ಮೀಜರ್ ಮಾಡುತ್ತೆ. ಸೊ ಬ್ರೈನ್ ಸೆಲ್ಸ್ ಕಮ್ಯುನಿಕೇಟ್ ವಯಾ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಸೊ ಹಾಗಿದ್ರೆ ಇಲ್ಲಿ ವಿದ್ಯುತ್ತಿನ ಪ್ರಚೋದನೆಗಳ ಮೂಲಕ ಏನು ಮಾಡುತ್ತೆ ಅಂದರೆ ಇಲ್ಲಿ ಮೆದುಳಿನ ಜೀವಕೋಶಗಳು ಇಲ್ಲಿ ಕಮ್ಯುನಿಕೇಟ್ ಮಾಡುತ್ತೆ, ಸಂವಹನವನ್ನು ಮಾಡುತ್ತೆ. ಹಾಗಿದ್ರೆ ಇದನ್ನು ಎಲ್ಲಿ ಬಳಸ್ಕೊಳ್ತೀವಿ ಅಂತಂದರೆ ಡಿಟೆಕ್ಟಿಂಗ್ ಎಪಿಲೆಪ್ಸಿ ಅಂತ ಬರುತ್ತೆ. ನ್ಯೂರೋಲಾಜಿಕಲ್ ಅಂದರೆ ಮೆದುಳಿಗೆ ಸಂಬಂಧಪಟ್ಟಂತೆ ಅಥವಾ ನರಮಂಡಲಕ್ಕೆ ಏನಾದರೂ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು EEG ಅನ್ನುವಂಥ ಒಂದು ಸಿಸ್ಟಮನ್ನು ಬಳಸಿಕೊಳ್ಳಲಾಗತ್ತೆ. ಸೊ ನೆಕ್ಸ್ಟ್ ಒಂದು ಆದಿತ್ಯ L1 ಅಂತ ಬರುತ್ತೆ. ಸೊ ಈ ಆದಿತ್ಯ L1 ಅನ್ನೋಂಥದ್ದು ಒಂದು ಸೂರ್ಯನ ಅಧ್ಯಯನವನ್ನು ಮಾಡಲಿಕ್ಕೆ ಲಾಂಚ್ ಮಾಡಿರುವಂಥ ಭಾರತದ ಮೊದಲ ಒಂದು ಸೌರ ಮಿಷನ್ ಆಗಿದೆ. ಸೊ ಇಲ್ಲಿ ಈ ಆದಿತ್ಯ L1 ಸೊ ಇಲ್ಲಿ ಚಂದ್ರ, ಇಲ್ಲಿ ಸೂರ್ಯ ಇದ್ದಾನೆ, ಸೊ ಇಲ್ಲಿ ಭೂಮಿ ಇದೆ, ಸೊ ಇಲ್ಲಿ ಮೂನ್ ಇದೆ. ಬಟ್ ಈ ಒಂದು ಆದಿತ್ಯ L1 ಎಲ್ಲಿ
ಲೊಕೇಟ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಪಾಯಿಂಟ್ ನೋಡ್ಬೋದು ನೀವು L3 L1 ಆ್ಯಂಡ್ L4 ಅಂತ ಬರುತ್ತೆ. ಸೊ ಈ ಸೇಫ್ ಜಾಗ ಇರುತ್ತೆ ಇದು L2 ಅಂತ ಹೇಳಿ. ಓಕೆ, ಅಂದರೆ ಈ ಜಾಗದಲ್ಲಿ ಏನು ಮಾಡುತ್ತೆ ಅಂತಂದರೆ ಈ ಆದಿತ್ಯ L1 ಅನ್ನೋದು ಈ ರೀತಿ ರೋಟೇಟ್ ಆಗ್ತಾ ಬರುತ್ತೆ. ಯಾಕೆ ಈ ಜಾಗದಲ್ಲಿ ಇದನ್ನು ಈ ರೀತಿ ರೋಟೇಟ್ ಆಗೋ ಹಾಗೆ ಮಾಡ್ತಾರೆ ಅಂತಂದರೆ ಸೂರ್ಯ ತುಂಬ ಒಂದು ಮೇಲ್ಮೈ ಅಂದರೆ ಅಗಾಧವಾದಂಥ ಮೇಲ್ಮೈ ತಾಪವನ್ನು ಹೊಂದಿದೆ. ಸೊ ಹೀಗಾಗಿ ಇನ್ ಕೇಸ್ ಅದು ಅದರ ಸಮೀಪ ಹೋದರೆ ಆ ಒಂದು ಮಿಷನ್ ಅಥವಾ ಆದಿತ್ಯ L1 ಅನ್ನೋಂಥ ಒಂದು ಮಿಷನ್ ಏನಾಗುತ್ತೆ ಇಲ್ಲಿ ಡೆಸ್ಟ್ರಾಯ್ ಆಗುತ್ತೆ. ಸೊ ಹೀಗಾಗಿ ಈ ಸೇಫ್ಟಿ ಪ್ಲೇಸಸ್ ಇವು. ಸೊ ಹೀಗಾಗಿ ಈ ಒಂದು ಪ್ಲೇಸ್ನಲ್ಲಿ ಇವುಗಳನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಇಲ್ಲಿ ಆದಿತ್ಯ L1 ಬಗ್ಗೆ ನೋಡೋದಾದರೆ ಸೊ ಇದು ಭಾರತದ ಮೊದಲ ಒಂದು ಅಂದರೆ ಸ್ಪೇಸ್ ಮಿಷನ್ ಆಗಿದೆ. ಅಂದರೆ ಸೂರ್ಯನನ್ನು ಅಧ್ಯಯನ ಮಾಡಲಿಕ್ಕೆ ಕಳಿಸಿರುವಂಥ ಮೊದಲ ಒಂದು ಮಿಷನ್ ಆಗಿದೆ. ಹಾಗಿದ್ರೆ ಇದನ್ನು ಯಾವೆಲ್ಲ ಒಂದು ಉದ್ದೇಶಗಳಿಗಾಗಿ ಇದನ್ನು ಲಾಂಚ್ ಮಾಡಿದ್ದಾರೆ ಅಂತಂದರೆ ಸೂರ್ಯನ ಕರೋನಾವನ್ನು ಅಧ್ಯಯನ ಮಾಡಲಿಕ್ಕೆ, ಹಾಗೆ ಸೂರ್ಯನಿಂದ ಏನು ಇಲ್ಲಿ ಅಪಾರ ಪ್ರಮಾಣದ ಒಂದು ಎನರ್ಜಿ ಏನು ರಿಲೀಸ್ ಆಗುತ್ತಲ್ವ ಅದರ ಕುರಿತು ಅಧ್ಯಯನವನ್ನು ಮಾಡಲಿಕ್ಕೆ, ಹಾಗೆ ಸೋಲಾರ್ ವಿಂಡ್ ಅಂದರೆ ಸೌರ ಮಾರುತಗಳಂತ ಬರುತ್ತೆ, ಫ್ಲೇರ್ಸ್ ಅಂದರೆ ಜ್ವಾಲೆಗಳನ್ನ ಅಧ್ಯಯನವನ್ನು ಮಾಡಲಿಕ್ಕೆ ಈ ಆದಿತ್ಯ L1 ಅನ್ನೋಂಥ ಒಂದು ಮಿಷನ್ನ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಪ್ಲಾನೆಟರಿ ಡಿಫೆನ್ಸ್ ಅಂತ ಬರುತ್ತೆ. ಏನಿದೆ ಪ್ಲಾನೆಟರಿ ಡಿಫೆನ್ಸ್ ಅಂತಂದರೆ ಇಲ್ಲಿ ಆಕಾಶದಿಂದ ಬರುವಂಥ ಏನು ಉಲ್ಕೆಗಳಂತ ಕರಿತೀವಿ ಅಥವಾ ಧೂಮಕೇತುಗಳಿಂದ ನಮ್ಮ ಭೂಮಿಯನ್ನು ಅಥವಾ ಗ್ರಹಗಳನ್ನ ರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆ, ಇದಕ್ಕೆ ಪ್ಲಾನೆಟರಿ ಡಿಫೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಆಸ್ಟೆರಾಯ್ಡ್ ಅಪೋಪಿಸ್ ಅಂತ ಬರುತ್ತೆ. ಓಕೆ, ಸೊ ಏನಿದು ಅಂತಂದರೆ ಡಿಸ್ಕವರ್ಡ್ ಇನ್ 2004. ಸೊ ಇಟ್ ಈಸ್ ಅ ನಿಯರ್ ಅರ್ತ್ ಆಬ್ಜೆಕ್ಟ್ ಆ್ಯಂಡ್ ವಾಸ್ ಐಡೆಂಟಿಫೈಡ್ ಆಸ್ ಒನ್ ಆಫ್ ದ ಮೋಸ್ಟ್ ಹಜಾರ್ಡಸ್ ಆಸ್ಟೆರಾಯ್ಡ್ ದ್ಯಾಟ್ ಕುಡ್ ಇಂಪ್ಯಾಕ್ಟ್ ಅರ್ತ್. ಸೊ ಇದು ಅಪೋಪಿಸ್ ಅನ್ನುವಂಥದ್ದು ಒಂದು ಆಸ್ಟೆರಾಯ್ಡ್ ಆಗಿದೆ ಅಥವಾ ಉಲ್ಕೆಗಳಾಗಿವೆ. ಇದೇನಂತಂದರೆ ಭೂಮಿಯ ಸಮೀಪ ಆಗಾಗ ಬಂದು ಹೋಗುತ್ತೆ. ಓಕೆ, ಸೊ ಇದನ್ನು 2004ರಲ್ಲಿ ಪತ್ತೆ ಹಚ್ಚಲಾಗತ್ತೆ. ಅಂದರೆ ಇದು ಭೂಮಿಗೆ ಅತಿ ಸಮೀಪ ಬಂದು ಹೋಗುವಂಥ ಒಂದು ಉಲ್ಕೆ ಆಗಿದೆ. ಸೊ ಇದೇನಂತಂದರೆ ಇದು ಭೂಮಿಗೆ ತುಂಬಾ ಒಂದು ಪರಿಣಾಮ ಉಂಟು ಮಾಡುವಂಥ ಒಂದು ಆಸ್ಟೆರಾಯ್ಡ್ ಆಗಿ ಕಂಡುಬರುತ್ತೆ. ಎಸ್, ಅದೇ ರೀತಿ ವೆನ್ ಅ ಕಾಮೆಟ್ ಆರ್ ಆಸ್ಟೆರಾಯ್ಡ್ ಆರ್ಬಿಟ್ ಬ್ರಿಂಗ್ಸ್ ಇಟ್ಸ್ ಕ್ಲೋಸ್ ಟು ಅರ್ತ್, ಅಂದರೆ ಯಾವಾಗ ಈ ಉಲ್ಕೆಗಳಾಗಿರ್ಬೋದು ಅಥವಾ ಧೂಮಕೇತುಗಳು ಭೂಮಿಯ ಸಮೀಪ ಬಂದರೆ ಅವುಗಳನ್ನ ನಾವಿಲ್ಲಿ NEO ಅಥವಾ ಇಲ್ಲಿ ನಿಯರ್ ಅರ್ತ್ ಆಬ್ಜೆಕ್ಟ್ ಅಂತ ಅವುಗಳನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಪ್ಲಾನೆಟರಿ ಡಿಫೆನ್ಸ್ ಅಂತ ಒಂದು ವರ್ಡ್ ಇದೆ ಅಲ್ವಾ. ಸೊ ಇದರ ಅರ್ಥ ಇಟ್ ರೆಫರ್ಸ್ ಟು ಎಫರ್ಟ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಏಮ್ಡ್ ಆಟ್ ಪ್ರೊಟೆಕ್ಟಿಂಗ್ ಅರ್ತ್ ಫ್ರಮ್ ಪೊಟೆನ್ಷಿಯಲ್ ಇಂಪ್ಯಾಕ್ಟ್ಸ್ ಬೈ NEO ಸಚ್ ಆಸ್ ದ ಆಸ್ಟೆರಾಯ್ಡ್ ಆ್ಯಂಡ್ ಕಾಮೆಟ್ಸ್. ಅಂದರೆ ಈ ಧೂಮಕೇತು ಮತ್ತು ಈ ಉಲ್ಕೆಗಳಿಂದ ಆ ಭೂಮಿಗೆ ಆಗ್ತಾ ಇರುವಂಥ ಅಪಾಯವನ್ನು ಇಲ್ಲಿ ಅರಿತುಕೊಳ್ಳಲಿಕ್ಕೆ ಮಾಡುವಂಥ ಪ್ರಯತ್ನವಾಗಿ ಇದು ಕಂಡುಬರುತ್ತೆ ಪ್ಲಾನೆಟರಿ ಡಿಫೆನ್ಸ್ ಅಂತ. ಸೊ ಅಂದರೆ ಇವುಗಳನ್ನ ಯಾವ ರೀತಿ ಅವುಗಳನ್ನ ಪತ್ತೆ ಹಚ್ತಾರೆ, ಅವುಗಳನ್ನ ಟ್ರ್ಯಾಕ್ ಮಾಡ್ತಾರೆ, ಅದು ಯಾವಾಗ ಭೂಮಿಯ ಸಮೀಪ ಬರಬಹುದು ಅಥವಾ ಅದರಿಂದ ಭೂಮಿಯ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಬಹುದು ಅಂತ ಹೇಳಿ ಇಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಜಾಗತಿಕವಾಗಿ ಈ ರೀತಿ ಏನು ಪ್ಲಾನೆಟರಿ ಡಿಫೆನ್ಸನ್ನು ಮಾಡಲಿಕ್ಕೆ ಹಲವಾರು ಪ್ರಯತ್ನಗಳನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಒಂದು ಉದಾಹರಣೆ ನೋಡ್ಬೋದು. ನಾಸಾದವರು ಡಬಲ್ ಆಸ್ಟೆರಾಯ್ಡ್ ರೀಡೈರೆಕ್ಷನ್ ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ OSIRIS ಅಂತ ಹೇಳಿ, ಹಾಗೆ ಇಲ್ಲಿ ಇಂಟರ್ನ್ಯಾಷನಲ್ ಆಸ್ಟೆರಾಯ್ಡ್ ವಾರ್ನಿಂಗ್ ನೆಟ್ವರ್ಕ್ ಅಂತ ಇದೆ. ಸೊ ಇವೆಲ್ಲವೂ ಕೂಡ ನಮಗೆ ಪ್ಲಾನೆಟರಿ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಎಫರ್ಟ್ಸ್ಗಳಾಗಿ ಕಂಡುಬರುತ್ತೆ. ನೆಕ್ಸ್ಟ್ ಟಾಪಿಕ್ ಮಾರ್ಸ್ ಓಡಿಸ್ಸೆ ಆರ್ಬಿಟರ್ ಅಂತ ಹೇಳಿ. ಸೊ ಇದನ್ನು ಇತ್ತೀಚೆಗೆ ನಾಸಾದವರು ಏನು ಮಾಡಿದ್ದಾರೆ ಅಂತಂದರೆ ಮಾರ್ಸ್ ಓಡಿಸ್ಸೆ ಆರ್ಬಿಟರ್ ಕ್ಯಾಪ್ಚರ್ಡ್ ದಿ ವ್ಯೂ ಆಫ್ ಲಾರ್ಜೆಸ್ಟ್ ವೋಲ್ಕ್ಯಾನೋ ಇನ್ ಅವರ್ ಸೋಲಾರ್ ಸಿಸ್ಟಮ್ ಒಲಿಂಪಿಸ್ ಮಾನ್ಸ್ ಅಂತ ಹೇಳಿ. ಅಂದರೆ ನಮ್ಮ ಸೌರ ವ್ಯವಸ್ಥೆಯಲ್ಲಿ ಅದರಲ್ಲಿ ಈ ಒಂದು ಮಂಗಳ ಗ್ರಹದಲ್ಲಿ ಏನು ಮಾಡಿದೆ ಅಂತಂದರೆ ಈ ನಾಸಾದ ಮಾರ್ಸ್ ಓಡಿಸಿ ಎನ್ನುವಂಥ ಒಂದು ಇಲ್ಲಿ ಮಿಷನ್ ಏನು ಮಾಡಿದೆ ಅಂತಂದರೆ ಇಲ್ಲಿ ಮಂಗಳ ಗ್ರಹದಲ್ಲಿ ಅಂದರೆ ಈ ಒಲಿಂಪಿಸ್ ಅನ್ನುವಂಥ ಒಂದು ಅತಿ ದೊಡ್ಡ ವೋಲ್ಕ್ಯಾನೋ ಅಂದರೆ ಜ್ವಾಲಾಮುಖಿಯನ್ನು ಇರುವುದನ್ನು ಪತ್ತೆ ಹಚ್ಚಿದೆ. ಅಂದರೆ ಇಲ್ಲಿ ನಮಗೆ ಇದರ ಅರ್ಥ ಮಂಗಳ ಗ್ರಹದಲ್ಲೂ ಕೂಡ ಜ್ವಾಲಾಮುಖಿಗಳು ಕಂಡುಬರುತ್ತೆ ಅಂತ ಗೊತ್ತಾಗತ್ತೆ. ಸೊ ಇಲ್ಲಿ ಮಾರ್ಸ್ ಓಡಿಸಿ ಬಗ್ಗೆ ನೋಡೋದಾದರೆ ಸೊ ಇದನ್ನು 2001ರಲ್ಲಿ ಲಾಂಚ್ ಮಾಡಲಾಗತ್ತೆ. ಸೊ ಇದರ ಉದ್ದೇಶ ಏನಂತಂದರೆ ಈ ಮಾರ್ಸ್ ಮಂಗಳನ ಅಧ್ಯಯನವನ್ನು ಮಾಡಲಿಕ್ಕೆ ಈ ಒಂದು ಮಿಷನ್ನ ಲಾಂಚ್ ಮಾಡಲಾಗಿರುತ್ತೆ.
ನೆಕ್ಸ್ಟ್ ಟಾಪಿಕ್ ಲೂನಾರ್ ಕೇವ್ ಅಂತ ಬರುತ್ತೆ. ಅಂದರೆ ಲೂನಾರ್ ಕೇವ್ ಅಂತಂದರೆ ಚಂದ್ರನಲ್ಲಿರುವಂಥ ಸುರಂಗ. ಎಸ್, ಸೊ ಇದರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ಸೊ ಅಬೌಟ್ ಲೂನಾರ್ ಕೇವ್. ಸೊ ಇದು ಯಾವ ಒಂದು ಕಾರಣಗಳಿಗಾಗಿ ಈ ಚಂದ್ರನಲ್ಲಿಯೂ ಕೂಡ ಈ ರೀತಿಯ ಸುರಂಗಗಳನ್ನುವಂಥದ್ದು ರಚನೆಯಾಗಿದೆ ಅಂತ ನೋಡೋಣ. ಸೊ ಫಾರ್ಮ್ಸ್ ಥ್ರೂ ದಿ ವೋಲ್ಕ್ಯಾನಿಕ್ ಪ್ರೋಸೆಸ್. ಸೊ ಇಲ್ಲಿ ಜ್ವಾಲಾಮುಖಿಗಳು ಉಂಟಾಗುವಂಥ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ಚಂದ್ರನಲ್ಲಿ ಸುರಂಗಗಳು ಇಲ್ಲಿ ರಚನೆಯಾಗಿದೆ. ಹಾಗೆ ಈ ರೀತಿಯ ಸಂಶೋಧನೆಗಳ ಮೂಲಕ ಅಂದರೆ ಚಂದ್ರನಲ್ಲಿ ಹೋಗಿ ನಾವು ಈ ರೀತಿಯ ಸುರಂಗಗಳನ್ನು ಪತ್ತೆ ಹಚ್ಚುವಂಥ ಉದ್ದೇಶ ಏನಿದೆ ಅಂತಂದರೆ, ಸೊ ಇದರ ಮಹತ್ವ ಏನಂತಂದರೆ ಇಲ್ಲಿ ಇದರ ಮೂಲಕ ನಾವು ಏನು ಮಾಡ್ಬೋದು ಅಂದರೆ ಚಂದ್ರನ ಒಂದು ವಿಕಸನದ ಬಗ್ಗೆ, ಚಂದ್ರ ಯಾವ ರೀತಿ ರೂಪುಗೊಂಡಿತ್ತು ಅನ್ನೋದರ ಬಗ್ಗೆ ನಮಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ತಿಳಿದು ಬರುತ್ತೆ. ಹಾಗೆ ಚಂದ್ರನಲ್ಲಿ ಯಾವ ರೀತಿ ಜ್ವಾಲಾಮುಖಿ ಆ್ಯಕ್ಟಿವಿಟಿಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಲಿಕ್ಕೆ ಇದು ಸಹಾಯಕವಾಗತ್ತೆ. ಹಾಗೆ ಏನು ಇಲ್ಲಿ ಚಂದ್ರನವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗಿರುವಂಥ ಗಗನಯಾನಿಗಳು ಇನ್ ಕೇಸ್ ಏನಾದರೂ ಅಲ್ಲಿನ ಹೆಚ್ಚಿನ ಒಂದು ಸೂರ್ಯನ ಒಂದು ವಿಕಿರಣಗಳಿಂದ ರಕ್ಷಣೆಯನ್ನು ಮಾಡಲಿಕ್ಕೆ ಅಥವಾ ಅವರಿಗೆ ಆಶ್ರಯವನ್ನು ಪಡೀಲಿಕ್ಕೆ ಸೊ ಈ ಒಂದು ಸುರಂಗ ಮಾರ್ಗಗಳನ್ನ ನಾವು ಬಳಸಿಕೊಳ್ಳಬಹುದು. ಸೊ ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಂತ ಬರುತ್ತೆ. ಓಕೆ, ಸೊ ಅಂದರೆ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಕೂಡ ಈ ಒಂದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಥವಾ ಅವುಗಳನ್ನ ನಿರ್ವಹಣೆಯನ್ನು ಮಾಡಲಿಕ್ಕೆ ಈ ಖಾಸಗಿ ವಲಯದವರಿಗೂ ಕೂಡ ಅನುಮತಿಯನ್ನು ನೀಡಿದ್ದಾರೆ. This announcement marks historic shift in India's nuclear policy as the Atomic Energy Act of 1962 did not permit private sector participation in nuclear energy generation. ಅಂದರೆ ಪರಮಾಣು ವಿದ್ಯುತ್ ಒಂದು ಇಂಧನ ಉತ್ಪಾದನೆಯಲ್ಲಿ ಸೊ ಈ ಒಂದು ಕಾಯ್ದೆಯಡಿಯಲ್ಲಿ ಅಟೋಮಿಕ್ ಎನರ್ಜಿ ಆ್ಯಕ್ಟ್ 1962 ಇದೇನು ಹೇಳುತ್ತೆ ಅಂದರೆ ಖಾಸಗಿ ವಲಯದವರಿಗೆ ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಜನ್ರೇಷನ್ ಮಾಡಲಿಕ್ಕೆ ಇವರಿಗೆ ಅವಕಾಶವನ್ನು ನೀಡ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ಒಂದು ಬಜೆಟ್ನಲ್ಲಿ ಇವಾಗ ಏನು ಮಾಡಿದ್ದಾರೆ, ಖಾಸಗಿ ವಲಯದವರಿಗೂ ಕೂಡ ಈ ನ್ಯೂಕ್ಲಿಯರ್ ಎನರ್ಜಿ ಜನ್ರೇಷನ್ಗೆ ಅವಕಾಶವನ್ನು ನೀಡಿದ್ದಾರೆ. ಸೊ ಇಲ್ಲಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಂತ ಇದೆ. ಹಾಗಿದ್ರೆ ಏನಿದು, ಯಾಕೆ ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಯಾಕೆ ಕರೀತಾರೆ ಅಂತಂದರೆ, ಸೊ ಇದು ಉತ್ಪಾದನೆ ಮಾಡುವಂಥ ಏನು ಪವರ್ ಅಥವಾ ಎನರ್ಜಿ ಏನಿರುತ್ತೆ ಕಡಿಮೆ ಇರುತ್ತೆ. ಸೊ ಇದು ಎಲ್ಲಿಯವರೆಗೆ ಇರುತ್ತೆ ಅಂದರೆ ಅಪ್ ಟು 300 ಮೆಗಾವ್ಯಾಟ್ ಪರ್ ಯೂನಿಟ್ವರೆಗೆ ವಿದ್ಯುತ್ ಶಕ್ತಿಯನ್ನು ಇದು ಉತ್ಪಾದನೆಯನ್ನು ಮಾಡುತ್ತೆ. ಇದರ ಮಹತ್ವವನ್ನು ನೋಡೋದಾದರೆ, ಸೊ ಇದು ರೆಡ್ಯೂಸ್ಡ್ ಫ್ಯೂಯಲ್ ರಿಕ್ವೈರ್ಮೆಂಟ್, ಅಂದರೆ ಇದು ಏನಂತಂದರೆ ಪರಮಾಣು ಇಂಧನವನ್ನು ಬಳಸುತ್ತಲ್ವಾ, ಸೊ ಅದನ್ನು ಬಳಸುವಂಥ ಪ್ರಮಾಣ ಏನಾಗುತ್ತೆ ಕಡಿಮೆ ಇರುತ್ತೆ. ಇದರಲ್ಲಿ ಕಡಿಮೆ ಒಂದು ಇಂಧನ ಬಳಸಿಕೊಂಡು ಹೆಚ್ಚಿನ ಒಂದು ಇಲ್ಲಿ ಎನರ್ಜಿಯನ್ನು ಇದು ಉತ್ಪಾದನೆಯನ್ನು ಮಾಡುತ್ತೆ. ಹಾಗೆ ಸೇವ್ ಕನ್ಸ್ಟ್ರಕ್ಷನ್ ಟೈಮ್. ಸೊ ಇಲ್ಲಿ ಕಡಿಮೆ ಒಂದು ಪ್ರಮಾಣದಲ್ಲಿರೋದ್ರಿಂದ ಅಥವಾ ಸಣ್ಣ ಪ್ರಮಾಣದಲ್ಲಿರೋದ್ರಿಂದ ಇವುಗಳನ್ನು ನಿರ್ಮಾಣ ಮಾಡಲಿಕ್ಕೆ ತುಂಬ ಕಡಿಮೆ ಸಮಯ ಬೇಕಾಗತ್ತೆ. ಹೀಗಾಗಿ ಸಮಯದ ಉಳಿತಾಯ ಕೂಡ ಆಗತ್ತೆ. ಹಾಗೆ ಇವುಗಳಲ್ಲಿ ಉಂಟಾಗುವಂಥ ನ್ಯೂಕ್ಲಿಯರ್ ಏನು ಇನ್ಸಿಡೆಂಟ್ ಅಥವಾ ಆಕ್ಸಿಡೆಂಟ್ಗಳು ಸಂಖ್ಯೆ ಏನಿರುತ್ತೆ ಅಂದರೆ ತುಂಬ ಕಡಿಮೆ ಇರುತ್ತೆ. ಅಂದರೆ ಇವು ಈಸಿಯಾಗಿ ಅಥವಾ ರೇರ್ ಆಗಿ ಇವುಗಳು ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಇವು ಸ್ಫೋಟಗೊಳ್ಳೋದಿಲ್ಲ ಇವುಗಳನ್ನು ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ. ಸೊ ನೆಕ್ಸ್ಟ್ ಒನ್ ಟೋಕ್ಮಾಕ್ ಫ್ಯೂಷನ್ ರಿಯಾಕ್ಟರ್ ಅಂತ ಬರುತ್ತೆ. ಓಕೆ, ಸೊ ಚೀನಾ ಹ್ಯಾಸ್ ಮೇಡ್ ವರ್ಲ್ಡ್ಸ್ ಫಸ್ಟ್ ಹೈ ಟೆಂಪ್ರೇಚರ್ ಸೂಪರ್ ಕಂಡಕ್ಟಿಂಗ್ ಟೋಕ್ಮಾಕ್ ಡಿವೈಸ್, ಸೊ HS-70 ಅಂತ ಹೇಳಿ. ಸೊ ಅಂದರೆ ಈ ಒಂದು ರಿಯಾಕ್ಟರ್ನ ಯಾರು ಡೆವಲಪ್ ಮಾಡಿದ್ದಾರೆ, ಇಲ್ಲಿ ಚೀನಾದವರು ಡೆವಲಪ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಎರಡು ವರ್ಡ್ಗಳು ಬರುತ್ತೆ. ಓಕೆ, ಸೊ ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತ. ಸೊ ಅಂದರೆ ಈ ಒಂದು ರಿಯಾಕ್ಟರ್ ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಮೇಲೆ ವರ್ಕ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನ್ಯೂಕ್ಲಿಯರ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿದ್ರೆ ಎರಡು ವರ್ಡ್ಗಳು ಬರುತ್ತೆ, ನ್ಯೂಕ್ಲಿಯರ್ ಫ್ಯೂಷನ್ ಮತ್ತು ನ್ಯೂಕ್ಲಿಯರ್ ಫಿಷನ್ ಅಂತ. ಸೊ ಇದಕ್ಕೆ ಕನ್ನಡದಲ್ಲಿ ನಾವು ಪರಮಾಣು ಸಮ್ಮಿಳನ ಅಂತ ಕರಿತೀವಿ. ಏನಂತಂದರೆ ಇಲ್ಲಿ ಪರಮಾಣು ಸಮ್ಮಿಳನ ಅಂತಂದರೆ ಸೊ ಇಲ್ಲಿ ಎರಡು ಅಟಮ್ಸ್ಗಳಿರುತ್ತೆ. ಸೊ ಈ ಎರಡು ಅಟಮ್ಸ್ಗಳು ಏನಾಗುತ್ತೆ ಅಂದರೆ ಫ್ಯೂಷನ್ ಆಗುತ್ತೆ, ಅಂದರೆ ಸಮ್ಮಿಳನ ಆಗುತ್ತೆ. ಅಂದರೆ ಸೊ ಇವೆರಡೂ ಸೇರಿ ಒಂದು ಅಟಮ್ಗಳಾಗತ್ತೆ. ಸೊ ಅವಾಗ ಏನಾಗುತ್ತೆ, ಒಂದು ಹೈ ಪ್ರಮಾಣದ ಒಂದು ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಸೊ ಇವುಗಳಿಗೆ ನಾವು ಏನಂತ ಕರಿತೀವಿ, ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಎರಡು ಅಟಮ್ಗಳು ಸೇರಿ ಒಂದು ಸಿಂಗಲ್ ಲಾರ್ಜೆಸ್ಟ್ ಸಿಸ್ಟಮ್ ಆಗಿ ಏನಾಗುತ್ತೆ ಇಲ್ಲಿ ಒಂದು ಅಗಾಧವಾದ ಮ್ಯಾಸಿವ್ ಅಮೌಂಟ್ ಆಫ್ ಎನರ್ಜಿ ಅಥವಾ ಅಗಾಧವಾದಂಥ ಎನರ್ಜಿ ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನ್ಯೂಕ್ಲಿಯರ್ ಫಿಷನ್ ಅಂತ ಬರುತ್ತೆ. ನ್ಯೂಕ್ಲಿಯರ್ ಫಿಷನ್ ಅಂತಂದರೆ ಏನಂತಂದರೆ ಒಂದು ದೊಡ್ಡ ಅಟಮ್ ಇರುತ್ತೆ, ಅದೇನಾಗುತ್ತೆ ಅಂದರೆ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ
ಇಲ್ಲಿ ಸ್ಮಾಲರ್ ಮಾಲಿಕ್ಯೂಲ್ಗಳಾಗತ್ತೆ. ಸೊ ಈ ರೀತಿಯೂ ಕೂಡ ಇಲ್ಲಿ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ನ್ಯೂಕ್ಲಿಯರ್ ಪಿಜನ್ಗೆ ಕಂಪೇರ್ ಮಾಡಿದರೆ, ಅಂದರೆ ಇದಕ್ಕೆ ಕಂಪೇರ್ ಮಾಡಿದರೆ, ಸೊ ಇದಕ್ಕೆ ಬೈಜಿಕ ಪರಮಾಣು ವಿದಳನ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಈ ನ್ಯೂಕ್ಲಿಯರ್ ಪಿಜನ್ಗೆ ಕಂಪೇರ್ ಮಾಡಿದರೆ ಈ ನ್ಯೂಕ್ಲಿಯರ್ ಪಿಜನಿಂದ ಜಾಸ್ತಿ ಎನರ್ಜಿ ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಮೋಸ್ಟ್ ಪಿಜನ್ ರಿಯಾಕ್ಟರ್ ಯೂಸ್ ಮಿಕ್ಸ್ಚರ್ ಆಫ್, ಅಂದರೆ ಇಂಧನವನ್ನಾಗಿ ಯಾವುದುಗಳನ್ನ ಬಳಸಿಕೊಳ್ಳುತ್ತೆ ಅಂತಂದರೆ ಈ ಒಂದು ರಿಯಾಕ್ಟರ್ ಇಲ್ಲಿ ಡಿಟೇರಿಯಂ, ಟ್ರೀಟಿಯಂ ಅಂತ ಬರುತ್ತೆ. ಸೊ ಇವುಗಳನ್ನ ಇಲ್ಲಿ ಇಂಧನವನ್ನಾಗಿ ಬಳಸಿಕೊಳ್ಳುತ್ತೆ. ನೆಕ್ಸ್ಟ್ ಟಾಪಿಕ್ ಲೈಫೈ ಟೆಕ್ನಾಲಜಿ. ಸೊ ಏನು ವೈಫೈ ಕತೆ ಇದೆ ಅಲ್ವಾ, ಅದೇ ರೀತಿ ಒಂದು ಟೆಕ್ನಾಲಜಿ ಕೂಡ ಇದು. ಹಾಗಿದ್ರೆ ಏನಿದು ಲೈಫೈ ಟೆಕ್ನಾಲಜಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ದ ಬೈಡೈರೆಕ್ಷನಲ್ ವೈರ್ಲೆಸ್ ಸಿಸ್ಟಮ್ ದ್ಯಾಟ್ ಯೂಸಸ್ ವಿಸಿಬಲ್ ಲೈಟ್ ಫಾರ್ ಕಮ್ಯುನಿಕೇಷನ್ ಅನ್ಲೈಕ್ ವೈಫೈ ವಿಚ್ ಯೂಸಸ್ ರೇಡಿಯೋ ವೇವ್. ಸೊ ಇಲ್ಲಿ ವೈಫೈ ಇಲ್ಲಿ ನಾವು ಯೂಸ್ ಮಾಡಬೇಕಿದ್ರೆ ವೈಫೈ ಏನು ಬಳಸಿಕೊಳ್ಳುತ್ತಂದರೆ ತನ್ನ ಕಮ್ಯುನಿಕೇಷನ್ಗಾಗಿ ಇಲ್ಲಿ ರೇಡಿಯೋ ಅಲೆಗಳನ್ನು ಬಳಸಿಕೊಳ್ಳುತ್ತೆ. ಅದೇ ರೀತಿ ಲೈಫೈ ಅನ್ನುವಂಥದ್ದು ಇಲ್ಲಿ ವಿಜಿಬಲ್ ಲೈಟ್ಗಳನ್ನು ಬಳಸಿಕೊಳ್ಳುತ್ತೆ. ಹಾಗಿದ್ರೆ ಈ ಲೈಫೈ ಟೆಕ್ನಾಲಜಿಯನ್ನು ಎಲ್ಲಿ ಬಳಸಿಕೊಳ್ಳಲಾಗತ್ತೆ ಅಂತ ನೋಡೋಣ. ಸೊ ಇದನ್ನು ವಿಮಾನಯಾನಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಮತ್ತು ಪವರ್ ಪ್ಲಾಂಟ್ಗಳಲ್ಲಿ ಈ ಲೈಫೈ ಟೆಕ್ನಾಲಜಿಯನ್ನು ಬಳಸಿಕೊಳ್ಳಲಾಗತ್ತೆ. ಸೊ ಇದರ ಅಡ್ವಾಂಟೇಜಸ್ ಏನಂತಂದರೆ, ಅಂದರೆ ವೈಫೈಗೆ ಕಂಪೇರ್ ಮಾಡಿದರೆ ಈ ಲೈಫೈನ ಅಡ್ವಾಂಟೇಜಸ್ ಏನಂತ ನೋಡೋಣ. ಸೊ ದಿಸ್ ಈಸ್ ದ ಫಾಸ್ಟರ್ ಇರುತ್ತೆ, ಅಂದರೆ ಲೋ ಇಂಟರ್ಫರೆನ್ಸ್, ಹೈ ಬ್ಯಾಂಡ್ವಿಡ್ತ್, ಪ್ರೊವೈಡ್ ಹೈ ಡೇಟಾ ರೇಟ್. ಸೊ ವೈಫೈಗೆ ಕಂಪೇರ್ ಮಾಡಿದರೆ ಇದು ಹೆಚ್ಚಿನ ಒಂದು ಡೇಟಾವನ್ನು ನೀಡುತ್ತೆ. ಹಾಗೆ ಚೀಪರ್ ಆ್ಯಂಡ್ ಸಸ್ಟೈನೇಬಲ್, ವೈಫೈಗೆ ಹೋಲಿಸಿದರೆ ಇದು 10 ಪಟ್ಟು ಏನಂತಂದರೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಹಾಗೆ ಭದ್ರತೆಯಿಂದ ಕೂಡ ಇದು ಸುರಕ್ಷಿತವಾಗಿರುತ್ತೆ. ಡಿಸ್ಅಡ್ವಾಂಟೇಜಸ್ ಓವರ್ ವೈಫೈ ನೋಡೋದಾದರೆ, ಸೊ ಇದು ವೈಫೈಗೆ ಹೋಲಿಸಿದರೆ ಇದು ತುಂಬ ಕಡಿಮೆ ಶ್ರೇಣಿಯನ್ನು ಹೊಂದಿದೆ. ಹಾಗೆ ಕೆನಾಟ್ ಬಿ ಎಕ್ಸೆಸ್ಡ್ ಬಿಯಾಂಡ್ ಇಟ್ಸ್ ಇಲ್ಯುಮಿನೇಷನ್ ರೇಂಜ್ ಆಫ್ ಲೈಟ್. ಸೊ ನೆಕ್ಸ್ಟ್ ಇಲ್ಲಿ ಸ್ಟೀಲ್ ಸ್ಲಾಗ್ ಅಂತ ಬರುತ್ತೆ. ಏನಿದು ಸ್ಟೀಲ್ ಸ್ಲಾಗ್ ಅಂತಂದರೆ, ಸೊ ಇಟ್ ಈಸ್ ಅ ಸಾಲಿಡ್ ವೇಸ್ಟ್ ಜನರೇಟೆಡ್ ಇನ್ ದ ಪ್ರೊಸೆಸ್ ಆಫ್ ಸ್ಟೀಲ್ ಮೇಕಿಂಗ್. ಅಂದರೆ ಈ ಉಕ್ಕುಗಳನ್ನು ತಯಾರಿಸುವಂಥ ಸಂದರ್ಭದಲ್ಲಿ ಉತ್ಪಾದನೆಯಾಗುವಂಥ ಘನತ್ಯಾಜ್ಯ ಇದು. ಘನತ್ಯಾಜ್ಯ ಏನು ಉತ್ಪಾದನೆ ಆಗುತ್ತಲ್ವಾ, ಸೊ ಅದನ್ನು ನಾವಿಲ್ಲಿ ಸ್ಟೀಲ್ ಸ್ಲಾಗ್ ಅಂತ ಕರಿತೀವಿ. ಹಾಗಾದರೆ ಈ ಸ್ಟೀಲ್ ಸ್ಲಾಗ್ನಲ್ಲಿ ಏನೆಲ್ಲ ಅಂಶಗಳು ಇರುತ್ತೆ ಅಂತಂದರೆ ಇಲ್ಲಿ ಆಕ್ಸೈಡ್ಸ್ ಆಫ್ ಕ್ಯಾಲ್ಸಿಯಂ, ಐರನ್, ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಮ್ಗಳು ಇರುತ್ತೆ. ಹಾಗಾದರೆ ಇವುಗಳನ್ನ ನಾವು ಎಲ್ಲಿ ಬಳಸಿಕೊಳ್ತೀವಿ ಅಂತಂದರೆ ಈ ರೀತಿಯ ಒಂದು ಸ್ಟೀಲ್ ಸ್ಲಾಗ್ಗಳನ್ನು ರೋಡ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ, ಮತ್ತು ಈ ಫರ್ಟಿಲೈಸರ್ ಅಂದರೆ ಗೊಬ್ಬರಗಳು ಬರುತ್ತಲ್ವ ಅವುಗಳಲ್ಲಿ ಆಗಿರ್ಬೋದು, ಮತ್ತು ಈ ಮಣ್ಣಿನ ಒಂದು ಗುಣಮಟ್ಟವನ್ನು ಹೆಚ್ಚಿಸುವಂಥ ಸಂದರ್ಭದಲ್ಲಿ ಇವುಗಳನ್ನು ಬಳಸಿಕೊಳ್ಳಲಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಡಾರ್ಕ್ ಆಕ್ಸಿಜನ್ ಅಂತ ಬರುತ್ತೆ. ಏನಿದು ಡಾರ್ಕ್ ಆಕ್ಸಿಜನ್ ಅಂತಂದರೆ, ಇಟ್ ಈಸ್ ಬಿಲೀವ್ ದ್ಯಾಟ್ ದ ಡಾರ್ಕ್ ಆಕ್ಸಿಜನ್ ಇಸ್ ದ ಆಕ್ಸಿಜನ್ ದ್ಯಾಟ್ ಈಸ್ ಪ್ರೊಡ್ಯೂಸ್ ವಿತೌಟ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥೆಸಿಸ್. ಅಂದರೆ ಇಲ್ಲಿ ಫೋಟೋಸಿಂಥೆಸಿಸ್ ಅಂತಂದರೆ ಯಾವ ರೀತಿ ನಡೆಯುತ್ತೆ ಅಂತಂದರೆ, ಇಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬೇಕಾಗತ್ತೆ, ಅಂದರೆ 6 CO2 ಬೇಕಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೀರು ಕೂಡ ಬೇಕಾಗತ್ತೆ. ಓಕೆ, ಅಂದರೆ 6 H2O. ನೆಕ್ಸ್ಟ್ ಅದಕ್ಕೆ ಸೂರ್ಯನ ಬೆಳಕು ಕೂಡ ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಏನು ರಿಲೀಸ್ ಆಗುತ್ತೆ ಅಂದರೆ ಈ C6H12O6 ಅಂದರೆ ಗ್ಲೂಕೋಸ್ ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಸೊ ಅದರ ಜೊತೆಗೆ ಇಲ್ಲಿ ಆಕ್ಸಿಜನ್ ಕೂಡ ರಿಲೀಸ್ ಆಗುತ್ತೆ. ಆಕ್ಸಿಜನ್, ಸೊ ಅದನ್ನೇ ಹೇಳ್ತೀವಲ್ವ ನಾವು, ಸಸ್ಯಗಳು ಏನು ಮಾಡುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಯುಟಿಲೈಸ್ ಮಾಡಿಕೊಂಡು ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ಇದು. ಆಕ್ಸಿಜನ್ನ ಸಸ್ಯಗಳೇ ರಿಲೀಸ್ ಮಾಡುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ರೇರ್ ಇನ್ಸಿಡೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಇದು ಯಾವ ರೀತಿ ಡಾರ್ಕ್ ಆಕ್ಸಿಜನ್ ಅನ್ನುವಂಥದ್ದು ಯಾವ ರೀತಿ ಉತ್ಪಾದನೆ ಆಗುತ್ತೆ ಅಂತಂದರೆ, ಇಟ್ ಈಸ್ ಜನರೇಟೆಡ್ ಬೈ ಮೆಟಾಲಿಕ್ ನೋಡ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಸೀ ಫ್ಲೋರ್. ಅಂದರೆ ಈ ಸಾಗರದ ತಳಭಾಗ ಏನಿರುತ್ತಲ್ವಾ, ಸೊ ಕೆಳಗಡೆ ಪೂರ ಕೆಳಗಡೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಮೆಟಾಲಿಕ್ ನೋಡ್ಯೂಲ್ ಅಂದರೆ ಲೋಹದ ಗಂಟುಗಳು ಏನು ಮಾಡುತ್ತೆ ಅಂದರೆ ಈ ರೀತಿಯ ಒಂದು ಆಕ್ಸಿಜನ್ನ ಉತ್ಪತ್ತಿ ಮಾಡುತ್ತೆ. ಓಕೆ, ಯಾವಾಗ ಅಂತಂದರೆ these natural metal formation appear to catalyze the splitting of sea water H2O into hydrogen and oxygen. ಅಂದರೆ ಈ ಸಮುದ್ರದ ತಳಭಾಗದಲ್ಲಿ ಏನು ಇಲ್ಲಿ ಲೋಹಗಳು ಉತ್ಪಾದನೆ ಆಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ ಇರುತ್ತಲ್ವಾ, ಸೊ ಇದನ್ನು ಸ್ಪ್ಲಿಟ್ ಮಾಡುತ್ತೆ. ಏನಂತಂದರೆ ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಆಗಿ ಮತ್ತು
ಇಲ್ಲಿ ಹೈಡ್ರೋಜನ್ ಆಗಿ ಇದನ್ನು ಸ್ಪ್ಲಿಟ್ ಮಾಡುತ್ತೆ. ಈ ರೀತಿ ಏನಾಗುತ್ತೆ, ಇಲ್ಲಿ ಆಕ್ಸಿಜನ್ ಅನ್ನುವಂಥದ್ದು ಉತ್ಪಾದನೆ ಆಗುತ್ತೆ. ಇದನ್ನು ನಾವು ಡಾರ್ಕ್ ಆಕ್ಸಿಜನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಡೆನಿಸೋವನ್ ಅಂತ ಹೇಳಿ. ಸೊ ಏನಿದು ಡೆನಿಸೋವನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಮೊದಲನೇದಾಗಿ ಸೈಂಟಿಸ್ಟ್ ಹ್ಯಾವ್ ಐಡೆಂಟಿಫೈಡ್ ಬೋನ್ ರಿಮೈನ್ಸ್ ಫೌಂಡ್ ಇನ್ ಎ ಟಿಬೇಟಿಯನ್ ಬೈಶಿಯಾ ಕಾರ್ಸ್ಟ್ ಕೇವ್ ಆಸ್ ಬಿಲಾಂಗಿಂಗ್ ಟು ಅ ಡೆನಿಸೋವೆನ್ ಇಂಡಿವಿಜುವಲ್. ಅಂದರೆ ಈ ಡೆನಿಸೋವೆಲ್ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ಇಲ್ಲಿ ಅವರ ಮೂಳೆಗಳು ಇಲ್ಲಿ ಈ ಟಿಬೇಟಿನ ಒಂದು ಕೇವ್ನಲ್ಲಿ ಪತ್ತೆಯಾಗಿದೆ. ಹಾಗಿದ್ದಾಗ ನಾವಿಲ್ಲಿ ಡೆನಿಸೋವನ್ ಬಗ್ಗೆ ತಿಳ್ಕೊಳ್ಳೋಣ. ದೀಸ್ ಆರ್ ದನ್ ಎಕ್ಸ್ಟಿಂಕ್ಟ್ ಸ್ಪೆಸೀಸ್ ಆಫ್ ಹೋಮಿನಿಡ್ ಆ್ಯಂಡ್ ಕ್ಲೋಸ್ ರಿಲೇಟಿವ್ ಟು ಮಾಡರ್ನ್ ಹ್ಯುಮ್ಯಾನ್ಸ್. ಸೊ ಇಲ್ಲಿ ನೀವು ಮಾನವನ ಒಂದು ಟ್ಯಾಕ್ಸೋನಮಿಯನ್ನು ನೋಡೋದಾದರೆ, ಸೊ ಇಲ್ಲಿ ಮಾನವ ಮೇಜರ್ ಆಗಿ ಯಾವ ಒಂದು ಫ್ಯಾಮಿಲಿಗೆ ಬಿಲಾಂಗ್ ಆಗಿದ್ದಾನೆ, ಹೋಮಿನಿಡೆ ಅನ್ನುವಂಥ ಫ್ಯಾಮಿಲಿಗೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಜೀನಸ್ ಬಗ್ಗೆ ನೋಡೋದಾದರೆ, ಸೊ ಈತ ಇಲ್ಲಿ ಹೋಮೋ ಅನ್ನುವಂಥ ಒಂದು ಜಿನಸ್ಗೆ ಬಿಲಾಂಗ್ ಆಗಿದ್ದಾನೆ. ಸೊ ನೆಕ್ಸ್ಟ್ ಇಲ್ಲಿ ಯಾವ ಒಂದು ಕಾಸ್ಟ್ಗೆ ಬಿಲಾಂಗ್ ಆಗಿದ್ದಾನೆ ಅಂತಂದರೆ ಅದು ಸೇಪಿಯನ್ಸ್. ಅಂದರೆ ಮನುಷ್ಯನ ಒಂದು ಕುಟುಂಬಕ್ಕೆ ಸೇರಿರುವಂಥ ಒಂದು ಸ್ಪೀಶೀಸ್ ಆಗಿದೆ. ಇದು ಯಾವುದು, ಡೆನಿಸೋವನ್ಸ್ ಅಂತ ಹೇಳಿ. ಸೊ ಇದು ಇವಾಗ ಎಕ್ಸ್ಟಿಂಕ್ಟ್ ಆಗಿದೆ, ಅಂದರೆ ಅಳಿದು ಹೋಗಿದೆ. ಈ ರೀತಿಯ ಒಂದು ಪ್ರಭೇದ ಇವಾಗ ಕಂಡು ಬರೋದಿಲ್ಲ. ಅಂದರೆ ಇದು ಮಾನವನ ರೀತಿ ಇರುವಂಥ ಒಂದು ಜೀವಿಯಾಗಿತ್ತು ಅಂತ. ಸೊ ಇದು ಯಾವಾಗ ಅಸ್ತಿತ್ವದಲ್ಲಿತ್ತಂದರೆ ಲಾಸ್ಟ್ ಅಂದರೆ ಐಸ್ ಏಜ್, ಏನು ಈ ಮಂಜುಗಡ್ಡೆ ಯುಗ ಇತ್ತಲ್ವ, ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಜೀವಿಗಳು ಅಸ್ತಿತ್ವದಲ್ಲಿದ್ದು. ಸೊ ನೆಕ್ಸ್ಟ್ ಒನ್ ಲಾಸ್ಟ್ ಯೂನಿವರ್ಸಲ್ ಕಾಮನ್ ಆನ್ಸೆಸ್ಟರ್. ಅಂದರೆ ಈ ಎಲ್ಲ ಜೀವಿಗಳ ಒಂದು ಇಲ್ಲಿ ಸಾಮಾನ್ಯ ಒಂದು ಪೂರ್ವಜರು ಯಾರಾಗಿದ್ರು ಅಂತ, ಯಾವಾಗ ಅದು ಅಸ್ತಿತ್ವದಲ್ಲಿತ್ತು ಅಂತ ನೋಡೋಣ. ಸೈಂಟಿಸ್ಟ್ ಸಜೆಸ್ಟ್ ಲೂಕಾ ಅಂತಂದರೆ ಲಾಸ್ಟ್ ಯೂನಿವರ್ಸಲ್ ಕಾಮನ್ ಆನ್ಸೆಸ್ಟರ್ ಹ್ಯಾವ್ ಫಾರ್ಮ್ ಜಸ್ಟ್ 300 million ಆಫ್ಟರ್ ಅರ್ತ್ ಫಾರ್ಮೇಷನ್. ಅಂದರೆ ಭೂಮಿ ರೂಪುಗೊಂಡ 300 ವರ್ಷಗಳ ಹಿಂದೆ ಈ ಲೂಕಾ ಅನ್ನುವಂಥದ್ದು ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ಸಂಶೋಧಕರ ಪ್ರಕಾರ ಏನು ನಂಬಿದ್ದಾರೆ ಅಂತಂದರೆ ಆಲ್ 3 ಬ್ರಾಂಚಸ್ ಆಫ್ ಲೈಫ್, ಅಂದರೆ ಜೀವಿಯ ಒಂದು 3 ಏನಂತಂದರೆ ಇಲ್ಲಿ ಬ್ರಾಂಚಸ್ಗಳು, ಅಂದರೆ ಇಲ್ಲಿ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಮತ್ತು ಆರ್ಕಿ ಆಗಿರ್ಬೋದು, ಮತ್ತು ಯುಕಾರಿಯಾಗಳಾಗಿರ್ಬೋದು. ಇವುಗಳೆಲ್ಲವೂ ಕೂಡ ಅಂದರೆ ಈ ಕಾಮನ್ ಒಂದು ಆನ್ಸೆಸ್ಟರ್ ಆಗಿರುವಂಥ ಲೂಕಾಗಳ ಮೂಲಕವೇ ಏನಾಗಿದೆ ಅಂತಂದರೆ ಇಲ್ಲಿ ಸೃಷ್ಟಿಯಾಗಿವೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ ಒಂದು ಲೂಕಾನ ಒಂದು ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಕನ್ನು ನೋಡೋದಾದರೆ ಅಥವಾ ಗುಣಲಕ್ಷಣಗಳನ್ನು ನೋಡೋದಾದರೆ ಆ್ಯನ್ ಅರೋಬಿಕ್ ಗ್ರೀವಿನ್ ಎನ್ವಿರಾನ್ಮೆಂಟ್ ಡಿವೈಡ್ ಆಫ್ ಆಕ್ಸಿಜನ್. ಅಂದರೆ ಇವುಗಳು ಆಕ್ಸಿಜನ್ ರಹಿತವಾಗಿ ಏನಾಗಿದೆ ಅಂತಂದರೆ ಬೆಳವಣಿಗೆಯನ್ನು ಹೊಂದಿದ್ವು ಅಂತ. ಹಾಗೆ ಥರ್ಮೋಫೈಲ್ ಅಂತ ಬರುತ್ತೆ. ಅಂದರೆ ಥರ್ಮೋಫೈಲ್ ಅಂತಂದರೆ ಇವುಗಳು ಅತಿ ಹೆಚ್ಚಿನ ಒಂದು ಉಷ್ಣಾಂಶದಲ್ಲಿಯೂ ಕೂಡ ಇಲ್ಲಿ ಜೀವಿಸ್ತಾ ಇದ್ದು ಅಂತ. ಹಾಗೆ ಮೆಟಬಾಲಿಸಮ್, ಇವುಗಳು ತಮ್ಮ ಚಯಾಪಚಯ ಕ್ರಿಯೆಯನ್ನು ಯಾವ ರೀತಿ ಮಾಡ್ತಾ ಇದ್ದು ಅಂತಂದರೆ ಇಲ್ಲಿ ಡಿಪೆಂಡೆಡ್ ಅಪಾನ್ ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಟರ್ನಿಂಗ್ ದಮ್ ಇನ್ ಟು ದ ಕಾಂಪೌಂಡ್ ಸಚ್ ಆಸ್ ದ ಅಮೋನಿಯಂ. ಸೊ ಇವುಗಳು ಹೈಡ್ರೋಜನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಮೇಲೆ ಅವಲಂಬನೆಯನ್ನು ಆಗಿದ್ದು. ಸೊ ಇವುಗಳು ಕಾಲಾನಂತರದಲ್ಲಿ ಏನಾಗುತ್ತೆ, ಇವುಗಳೆಲ್ಲವೂ ಸೇರಿ ಇವಾಗ ಅಮೋನಿಯಾ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಒನ್ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ ಅಂತ ಬರುತ್ತೆ. ಅಂದರೆ ಇತ್ತೀಚೆಗೆ ನಡೆದಿರುವಂಥ ಒಂದು ಅಂದರೆ 2024ರಲ್ಲಿ ನಡೆದಿರುವಂಥ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ನಲ್ಲಿ ಭಾರತದ 6 ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ 4 ಬಂಗಾರದ ಪದಕಗಳನ್ನ, 1 ಬೆಳ್ಳಿಯ ಪದಕವನ್ನು ಇಲ್ಲಿ ಮತ್ತೆ 1 ಆನರೇಬಲ್ ಮೆನ್ಷನನ್ನು ಪಡೆದುಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಬಗ್ಗೆ ತಿಳ್ಕೋಣ. ಸೊ ಇಟ್ ಈಸ್ ದ ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಥಮೆಟಿಕ್ಸ್ ಕಾಂಪಿಟೇಷನ್ ಫಾರ್ ಹೈಸ್ಕೂಲ್ ಸ್ಟೂಡೆಂಟ್. ಸೊ ಇದು ಹೈಸ್ಕೂಲ್ ಶಾಲಾ ವಿದ್ಯಾರ್ಥಿಗಳಿಗೆ ಇರುವಂಥ ಒಂದು ಗಣಿತ ಸ್ಪರ್ಧೆಯಾಗಿದೆ. ಇದನ್ನು ವಾರ್ಷಿಕವಾಗಿ ಅಂದರೆ 1 ವರ್ಷಕ್ಕೊಮ್ಮೆ ನಡೆಸಲಾಗುತ್ತೆ, ವಿವಿಧ ದೇಶಗಳಲ್ಲಿ ನಡೆಸಲಾಗುತ್ತೆ. ಸೊ ಇದನ್ನು ಫಸ್ಟ್ ಯಾವಾಗ ಕಂಡಕ್ಟ್ ಮಾಡಲಾಗುತ್ತೆ ಅಂದರೆ 1959ರಲ್ಲಿ.